ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಜಯ ಶ್ರೀರಾಮ್. ಈ ಗುರುಗಳ ಆಶೀರ್ವಾದ ತಗೊಂಡು ನಾವು ಪರಮಾರ್ಥ ಚಿಂತಾಮಣಿ ಇವತ್ತು ಕೊನೆಗಾಣ್ತಾ ಇದೆ. ಇದರಲ್ಲಿ ಇವತ್ತು ನಾನ್ ಮಾಡ್ಬೇಕಾಗಿರೋದು 179. ಪರಮಾರ್ಥವು ಅನುಭವೈಕ ವೇದ್ಯ. ಅಂದ್ರೆ ಈ ಪರಮಾರ್ಥ ಸ್ವರೂಪ ಅನ್ನೋದು ಅನುಭವಕ್ಕೆ ಎಲ್ಲರಿಗೂ ಸಿಗುತ್ತೆ. ಆದ್ರೆ ಅಲ್ಲಿ ಸರಿಯಾದ ಉಪನಿಷತ್ತುಗಳಲ್ಲಿ ಹೇಳಿರೋ ಪ್ರಕಾರ, ನಮ್ಮ ಶಂಕರಾಚಾರ್ಯ ತೋರಿಸಿರೋ ಪ್ರಕಾರ, ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ತೋರಿಸಿರೋ ಪ್ರಕಾರದಲ್ಲಿ ನೋಡ್ಕೊಂಡ್ರೆ ಮಾತ್ರ ತತ್ವದಲ್ಲಿ ನಿಲ್ಲಕ್ಕಾಗತ್ತೆ. ಮತ್ತೆ ನಮ್ಗೆ ಸಂಶಯಗಳು ಇರೋದಿಲ್ಲ. ನಾವು ತತ್ವದಲ್ಲಿ ನಿಲ್ಲಕ್ ಮೊದಲೇ ನಾವು ಗುರುತಿಸ್ಬೋದು ನಮ್ಮ ನಿಜವಾದ ಸ್ವರೂಪ ಏನು, ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಯಾವುದನ್ನು ನಂಬಬೇಕಾಗಿಲ್ಲ. ಇದು ಅವಸ್ಥಾತ್ರಯ ವಿಚಾರದಿಂದ. ಸೊ ಇವತ್ತದನ್ನ ನಾವು ಶುರು ಮಾಡಬೇಕಾಗಿದೆ. ಮಾಡೋಣ. ಆದರೂ ಹಿಂದೆ ನಾವು ಮಾಡಿದ್ದನ್ನ ನೆನೆಸ್ಕೊಂಡು ಹೋಗ್ಬೇಕಾಗಿದೆ. ಆ ಕೆಲಸ ಮಾಡೋಣ. ಹಿಂದೆ ನಾವು ಮಾಡಿದ್ದು 175ರಲ್ಲಿ ಈ ಅವಸ್ಥಾತ್ರಯ ವಿಚಾರದಿಂದ ಆತ್ಮತತ್ವವನ್ನು ತಿಳ್ಕೊಂಡ್ಮೇಲೆ ಇದು ನೀತಿಗಾಗ್ಲಿ, ಧರ್ಮಕ್ಕಾಗ್ಲಿ, ಅಥವಾ ನಿತ್ಯ ಕರ್ಮಗಳಿಗಾಗ್ಲಿ, ಕರ್ಮ ಯೋಗಕ್ಕಾಗಲಿ, ಮೋಕ್ಷಕ್ಕಾಗಲಿ ಇದು ಭದ್ರವಾದ ಆಧಾರ. ಎಲ್ಲದಕ್ಕೂ ಇದು ಆಧಾರ. ಫಸ್ಟ್ ನಾವಿದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಬೇಕಾದಷ್ಟು ಪ್ರಕ್ರಿಯೆಗಳಿದೆ, ಆದ್ರೆ ಅದರಲ್ಲೆಲ್ಲ ಮುಖ್ಯವಾಗಿರೋದು ಅವಸ್ಥಾತ್ರಯ ಪ್ರಕ್ರಿಯೆ. ಯಾಕೆ ಅಂತಂದ್ರೆ ಎಂಥವರಿಗೂ ಕೂಡ ಶಾಸ್ತ್ರದಲ್ಲಿ ಹೇಳೋ ನಮ್ಮ ನಿಜವಾದ ಸ್ವರೂಪವನ್ನ 1.5 ಗಂಟೆ 2 ಗಂಟೆ ಕೂತ್ಕೊಂಡ್ರೆ, ಸರಿಯಾಗಿ ಹೇಳೋರು ಆಸಕ್ತಿ ಇರೋವಂಥವ್ರು ಕೂತ್ಕೊಂಡ್ರೆ ಗುರುತಿಸ್ಬಿಡ್ಬೋದು. ಅದಕ್ಕೋಸ್ಕರ ಅವಸ್ಥಾತ್ರಯದಿಂದ ನಾವು ಯಾರು ಬೇಕಾದ್ರು, ಇಲ್ಲಿ ಜಾತಿ, ಕುಲ, ಗೋತ್ರ, ಗಂಡಸು, ಹೆಂಗಸು, ದೊಡ್ಡವರು, ಚಿಕ್ಕವರು, ರಾಕ್ಷಸರು, ದೇವತೆಗಳು, ಮತ್ತೆ ಬೇರೆ ದೇಶದವರು, ಬೇರೆ ಧರ್ಮದವರು, ದೇಶ, ಕಾಲ, ಕಾರಣ ಭಾವ ಎಲ್ಲವನ್ನ ಮೀರಿರೋದು ಯಾರು ಬೇಕಾದ್ರು ಇದನ್ನು ಅಷ್ಟು ಸುಲಭವಾಗಿದೆ. ಅದಕ್ಕೋಸ್ಕರನೇ ಈ ಪ್ರಕ್ರಿಯೆಯನ್ನ ಸ್ಥೂಲವಾದ ಪ್ರಕ್ರಿಯೆ ಅಂತಾರೆ. ಫಸ್ಟ್ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಮಿಕ್ಕಿರೋದೆಲ್ಲ ಚೆನ್ನಾಗಿ ಅರ್ಥ ಆಗತ್ತೆ. ಅದಕ್ಕೋಸ್ಕರನೇ ಸ್ವಾಮಿಗಳು ಪರಮಾರ್ಥ ಚಿಂತಾಮಣಿ, ಅವಸ್ಥಾತ್ರಯ ಚಂದ್ರಿಕಾ, ಮತ್ತೆ ವೇದಾಂತ ಬಾಲಬೋಧ, ಉಪದೇಶ ಸಾಹಸಿ, ಗದ್ಯ ಭಾಗ, ಇವುಗಳಲ್ಲೆಲ್ಲ ಅವಸ್ಥಾತ್ರಯ ವಿಚಾರ ತೋರಿಸಿದ್ದಾರೆ. ಬೃಹದಾರಣ್ಯಕ, ಚಾಂದೋಗ್ಯ, ಪ್ರಶ್ನೋಪನಿಷತ್ತು, ಮಾಂಡಿಕ್ಯ ಇವೆಲ್ಲ ತೋರಿಸಿದ್ದಾರೆ. ಆದರೆ ಸ್ವಾಮಿಗಳು ಬರ್ದಂಗೆ ಈ ಪುಸ್ತಕಗಳು ತುಂಬಾ ಸುಲಭವಾಗಿ, ಆದ್ರೂ ಇದು ಗುರುಮುಖೇನ ಕೇಳಬೇಕು. ನಾವೇ ಓದ್ಕೊಳಕ್ ಹೋದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಇದು ಆಧಾರ, ಬರೀ ನೀತಿಗೆ ಮಾತ್ರ ಅಲ್ಲ. ಅದಕ್ಕೋಸ್ಕರ ಹಿಂದೆ ಎಲ್ಲ ನೋಡಿದ್ದಾಯ್ತು. ಮತ್ತೆ ಲೌಕಿಕ ಶಾಸ್ತ್ರಗಳಿಗೆ ಬರುವ ಹೆಚ್ಚಿನ ಬೆಲೆ ಕೂಡ ಇದರಲ್ಲಿದೆ. ಬರೀ ವೇದಾಂತಕ್ಕೆ ಮಾತ್ರ ಅಲ್ಲ, ಮಿಕ್ಕಿರೋ ಎಲ್ಲ ಕಲೆ, ನೃತ್ಯ, 64 ವಿದ್ಯೆಗಳಿಗೂ ಇದೇ ಆಧಾರ. ಮತ್ತೆ ಈ ಐದನ್ನೆಲ್ಲ ಲೌಕಿಕ ಶಾಸ್ತ್ರಗಳು ಅಂತ ಹೇಳ್ತಾರೆ. ಬರೀ ಲೌಕಿಕ ಮಾತ್ರ ಅಲ್ಲ, ಲೌಕಿಕ, ವೈದಿಕ, ಪಾರಮಾರ್ಥಿಕ ಇಷ್ಟಕ್ಕೂ ಕೂಡ ಇದೇ ಆಧಾರ.
ಅನ್ನೋದು ಕೂಡ ತೋರಿಸ್ಕೊಟ್ರು. ಮತ್ತೆ ಇಷ್ಟೆಲ್ಲ ನಾವು ತಿಳ್ಕೊಂಡ್ಮೇಲೆ ವಿದ್ಯಾಭ್ಯಾಸ ಕ್ರಮ ಯಾವ್ದಿದ್ರೆ ಒಳ್ಳೇದು ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಬರೋ ಜನರೇಷನ್ಗಾಗ್ಲಿ ಅಂತಂದ್ರೆ ಅವ್ರಿಗೆ ಅದರ ಜೊತೆಯಲ್ಲಿ ಹಿಂದೆ ಇದ್ದಂತ ಗುರುಕುಲ ಪದ್ಧತಿ ತುಂಬಾ ಚೆನ್ನಾಗಿತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ. ಬರೀ ಅವನು ಮಾತ್ರ ಇಲ್ಲಿ ಹಿಂದೆ ಕೂಡ ಹೇಳಿದ್ದಾಯ್ತು, ಇಲ್ಲಿ ಅವನು ಮಾತ್ರ ಮುಕ್ತನಾಗೋದಲ್ಲ, ಅವನು ಮುಕ್ತನಾದ್ರೆ ಅವನು ಉದ್ಧಾರ ಆಗೋದಲ್ಲದೆ ಅವನ ಸುತ್ತಮುತ್ತಲು ಇರೋ ಜನಗಳು, ಆ ಸ್ಥಳ, ಅದೆಲ್ಲವೂ ಕೂಡ ಪವಿತ್ರವಾಗುತ್ತೆ. ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಶಾಂತಿ ಎಲ್ಲ ತಾಂಡವಾಡ್ತಾ ಇರುತ್ತೆ. ಈವನ್ ಮೂಕ ಪ್ರಾಣಿಗಳು ಕೂಡ ಹಿಂಸೆ ಇಲ್ಲದೆ ನಡ್ಕೊಳ್ಳುತ್ತೆ ಅನ್ನೋದು ಕೂಡ ತೋರಿಸ್ಕೊಟ್ರು. ಅದಾದ್ಮೇಲೆ ಭೌತಿಕ ವಿಜ್ಞಾನಕ್ಕೂ ಕೂಡ ಇದು ಹೇಗೆ ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ನಮಗೆ ತೋರಿಸಿಕೊಡುತ್ತೆ ಅನ್ನೋದನ್ನ ಇಷ್ಟು ಹಿಂದೆ ಅದರ ಸಾರಾಂಶ ಹೇಳಿದ್ದಾಯ್ತು. ಇವತ್ತು ನಾವು ಕೊನೆಯ ಮಾತು ಅಂತ ತಗೊಂಡು ಇದನ್ನ ಯಾವ ಪ್ರಕ್ರಿಯೆ ಅಥವಾ ಯಾವ ಒಂದು ಮೆಥಡ್ ಇಂದ ನಾವು ಪರಮಾರ್ಥವನ್ನ ತಿಳ್ಕೋಬಹುದು, ಕಲ್ತ್ಕೋಬಹುದು ಅಂತಂದ್ರೆ ಅವಸ್ಥೆಗಳ ದ್ವಾರದಿಂದಲೇ ಅನ್ನೋದು ಕೂಡ ತೋರಿಸ್ಕೊಟ್ರು. ಅಂದ್ರೆ ಈ ಸಾರ್ವತ್ರಿಕ ಅನುಭವದ ವಿಚಾರದಿಂದ ಎಚ್ಚರ, ಕನಸು, ನಿದ್ದೆ ಇವುಗಳನ್ನೇ ಹಿಡ್ಕೊಂಡು ಹೋಗ್ಬೋದು ತುಂಬಾ ಸುಲಭ ಅನ್ನೋದು ತೋರಿಸ್ಕೊಟ್ರು. ಇವತ್ತು ನಾನು ಮಾಡಬೇಕಾಗಿರೋದು ಪರಮಾರ್ಥವು ಅನುಭವ ಗಮ್ಯ ಅಂತ ಅನ್ನೋದನ್ನ ಇವತ್ತು ನಾನು ಮಾಡಬೇಕಾಗಿದೆ. ಅದು ಕೂಡ ಸ್ವಲ್ಪ ಆಗಿತ್ತು ಒಂದು ಪ್ಯಾರ, ಮಾಡ್ಕೊಂಡು ಹೋಗೋಣ. ಇವಾಗ ಶುರು ಮಾಡಬೇಕಾಗಿರೋದು 179 ಪರಮಾರ್ಥವು ಅನುಭವ ಗಮ್ಯವಾದ ಶಾಸ್ತ್ರ ಅಂತ. ಇಲ್ಲಿ ಪರಮಾರ್ಥದ ಸ್ವರೂಪ ಏನು ಅಂತ ಕೇಳಿದ್ರೆ ಈಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಾವು ಈ ಎಚ್ಚರದಲ್ಲಿ ಅಥವಾ ನಮಗ್ ಗೊತ್ತಿರೋ ಹುಟ್ಟದಾಗ್ಲಿಂದ ಈ ಶರೀರವನ್ನೇ ನಾನು, ಇಲ್ಲಿಂದ ಹೊರಗಡೆ ಇರೋದು ನನ್ನದು ಅಂತ ನಾವು ಎಲ್ರಿಗೂ ಅನುಭವ ಆಗ್ಬಿಟ್ಟಿರುತ್ತೆ, ಇರುತ್ತೆ. ದೇವತೆಗಳಿಂದ ಹಿಡಿದು ಈ ಒಂದು ರಾಕ್ಷಸರು, ಪ್ರತಿಯೊಬ್ಬರಿಗೂ, ಎಲ್ಲ ಧರ್ಮದವರೆಗೂ ಎಲ್ರಿಗೂ ಕೂಡ ಹಾಗಾಗ್ಬಿಟ್ಟಿರುತ್ತೆ. ಆದರೆ ಇದು ನನ್ನ ನಿಜವಾದ ಸ್ವರೂಪ ಅಲ್ಲ, ಇದು ತೋರಿ ಹಾರೋದು, ಇದು ನಿಜವಾಗಿಲ್ಲ, ವ್ಯವಹಾರಕ್ಕೆ ಮಾತ್ರ ಸಹಾಯ ಆಗತ್ತೆ. ಆದ್ರೆ ಪಾರಮಾರ್ಥದ ಸ್ವರೂಪ ಏನು, ನನ್ನ ನಿಜವಾದ ಸ್ವರೂಪ ಏನು, ಅದು ಇಲ್ಲದಂಗಾಗ್ಬಾರ್ದು, ಬದಲಾವಣೆ ಆಗ್ಬಾರ್ದು, ಅದು ಯಾವತ್ತು ವಿಷಯೀ ಆಗಿರ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡಿದಾಗ ಅದು ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಆನಂದ ಸ್ವರೂಪ ಅನ್ನೋದು ತೋರಿಸ್ಕೊಡುತ್ತೆ. ಆದ್ದರಿಂದ ಪರಮಾರ್ಥದ ಸ್ವರೂಪ ಅಂತ ಕೇಳಿದ್ರೆ ಈ ಗ್ರಂಥದಲ್ಲಿ ಅವಲಂಬಿಸಿರುವ ವಿಚಾರ ಸರಣಿಯನ್ನ, ಅದನ್ನ ಸತ್ಯ ಜ್ಞಾನಾನಂದ ಸ್ವರೂಪ, ಆನಂದ ಅದು ಸತ್ಯ, ಅದನ್ನ ಬಿಟ್ರೆ ಮತ್ತೊಂದು ಸತ್ಯ ವಸ್ತು ಇಲ್ಲ, ಅದು ಬರೀ ಸಗಣಿ ಮುದ್ದೆ ಅಲ್ಲ, ಜ್ಞಾನ ಸ್ವರೂಪ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅದು ಆನಂದ ಸ್ವರೂಪ, ಅದು ಎಲ್ಲವನ್ನೂ ವ್ಯಾಪಿಸಿದೆ. ಸತ್ಯ ಜ್ಞಾನ ಅನಂತ ಆನಂದ ಸ್ವರೂಪ. ಅನಂತ, ಆಕಾಶ ಹೇಗೆ ಎಲ್ಲವನ್ನೂ ವ್ಯಾಪಿಸಿದೆಯೋ ಹಾಗೆ ನನ್ನ ನಿಜವಾದ ಸ್ವರೂಪ, ನಾನು ಅನ್ನೋದಕ್ಕೆ ಯೋಗ್ಯವಾಗಿರೋ ವಸ್ತು ಎಲ್ಲವನ್ನೂ ವ್ಯಾಪಿಸಿದೆ. ಅದು ವ್ಯಾಪಿಸದೇ ಇರೋ ಜಾಗನೇ ಇಲ್ಲ, ವಸ್ತು ಇಲ್ಲ ಅನ್ನೋದು ಕೂಡ ನಾವು ಕಟ್ಕೊಂಡಿದ್ದಾಯ್ತು. ನಮ್ಮ ಅನುಭವದಲ್ಲೇ ನೋಡ್ಕೋಬಹುದು ಅದನ್ನ. ಏಕೆಂದ್ರೆ ಅದು ಇರುವು, ಅರಿವು ಮತ್ತೆ ಸುಖದ ತಿರುಳಾಗಿದೆ, ಅದು ಅದರ ಜಿಷ್ಟ ಇದೆ. ಇದನ್ನೇನ್ ನಂಬ್ಕೋಬೇಕಾ? ಶಾಸ್ತ್ರ ಹೇಳುತ್ತೆ ಏನಿಲ್ಲ, ಗಾಢ ನಿದ್ರೆಯಲ್ಲಿ ನೋಡ್ಕೊಳ್ರಿ, ನಾನಿದ್ದೆ. ಯಾತ್ರಿಂದ ಗೊತ್ತಾಯ್ತು? ಅದೇ ಅರಿವು ಅಥವಾ ಜ್ಞಾನ ಅಥವಾ ಬೆಳಕು, ಜ್ಯೋತಿ ಎಲ್ಲ. ಹೇಗಿದ್ವಿ? ಆನಂದವಾಗಿದ್ವಿ. ಅಲ್ಲಿ ಹುಟ್ಟು ಸಾವುಗಳ ಭಯ ಆಗಲಿ ಅಥವಾ ರೋಗ ರುಜನಗಳು, ಯಮಕಾಟ ಯಾವುದು ಇಲ್ಲದೆ ಆನಂದವಾಗಿದ್ವಿ. ಯಾವ ಯೋಚನೆಗಳು ಎಂಥದ್ದು ಇಲ್ಲದೆ ಇದ್ವಿ. ಪ್ರತಿದಿನ ನಾವು ಅನುಭವಿಸ್ತೀವದು.
ಎಚ್ಚರದಲ್ಲಿ ಹಾಗಿದ್ಬಿಟ್ರೆ ಅದೇ ನಮ್ಮ ಮೋಕ್ಷ ಅವಸ್ಥೆ. ಅದಕ್ಕೋಸ್ಕರ ನಾವಿಷ್ಟು ಪ್ರಯತ್ನ ಮಾಡಬೇಕಾಗಿರುತ್ತೆ. ಆದ್ರೆ ಸರಿಯಾಗಿ ನೋಡಿದ್ರೆ ಅದನ್ನ ಇರುವಿನ ತಿರುಳು, ಅರಿವಿನ ತಿರುಳು, ಆನಂದದ ತಿರುಳು ಅಂತ ಹೇಳೋದು ಕೂಡ ತಪ್ಪೇ. ಹೇಗಿದೆ ನೋಡ್ರಿ, ಅಧ್ಯಾರೋಪ ಅಪವಾದ ನಮ್ಮನ್ನ ಕೆಳಗಿಂದ ಮೇಲಕ್ಕೆ ಹತ್ತಿಸುತ್ತೆ. ಹತ್ತದ ಮೇಲೆ ಕೆಳಗಡೆ ಏಣಿ ಇರುತ್ತಲ್ಲ ಅದನ್ನು ತೆಗೆದಾಕ್ಬಿಡುತ್ತೆ. ಅಧ್ಯಾರೋಪ ಅಪವಾದ ಹಾಗೆ. ಸೊ ಸೂಪರ್ ಇಂಪೊಸಿಷನ್ ಫಾಲೋಡ್ ಬೈ ನೆಗೇಷನ್ ತೆಗೆದಾಕ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ. ಸೊ ಹಾಗೆ ಲೆಕ್ಕ ಹಾಕೊಂಡಾಗ ಅದಕ್ಕೆ ನೀವು ಓಂಕಾರ ಅನ್ರಿ, ಬ್ರಹ್ಮ ಅಂತನ್ರಿ, ಅದಕ್ಕೆ ಏನ್ ಬೇಕಾದ್ರೂ ಹೆಸರು ಹೇಳ್ರಿ, ಸತ್ಯ ಜ್ಞಾನ ಅನಂತಂ ಬ್ರಹ್ಮ ಅನ್ರಿ, ಇರುವು ಅರಿವು ಆನಂದ ಅಂತನ್ರಿ, ಎಲ್ಲ ಕೂಡ ನಮ್ಗೆ ತತ್ವದಲ್ಲಿ ನಿಲ್ಲೋದಿಕ್ಕೋಸ್ಕರ ಉಪಾಯಗಳು ಮಾತ್ರ. ಉಪೇಯವನ್ನ ತಿಳಿಸೋದಿಕ್ಕೆ ಸಹಾಯ ಆಗುತ್ತೆ. ಆ ತತ್ವದಲ್ಲಿ ನಿಂತ ಮೇಲೆ ಅದ್ರ ಕೆಲಸ ಮುಗಿದೋಯ್ತು. ಹಾಗೆ ನನಗೆ ಹಾವು ಅಂತ ಹೆದರ್ಕೊಂತ ಇದ್ದೆ. ಆ ಬ್ಯಾಟ್ರಿ ಟಾರ್ಚ್ ಹಾಕಿ ತೋರಿಸಿದ ತಕ್ಷಣ ಹಗ್ಗ ಅಂತ ಗೊತ್ತಾದ್ಮೇಲೆ ಆ ಟಾರ್ಚಿನ ಕೆಲಸ ಮತ್ತೇನು ಬೇಕಾಗಿಲ್ಲ, ಗುರು ಕೆಲಸ ಏನು ಬೇಕಾಗಿಲ್ಲ. ಹಾಗೆ ಇವು ಯಾವುದು ಕೂಡ ಬೇಕಾಗೋದಿಲ್ಲ, ನಮ್ಗೆ ನಿಲ್ಸೋವರೆಗೂ ಅದನ್ನ ಬೇಕಾಗುತ್ತೆ ಅಷ್ಟೇ. ಹಾಗೆ ಅದಕ್ಕೋಸ್ಕರ ಹಾಗಾದ್ರೆ ಇಷ್ಟು ಹೆಸರುಗಳು ಹೇಳಿದ್ರಲ್ಲ, ಓಂಕಾರ, ಬ್ರಹ್ಮ, ಇರುವು ಅರಿವು ಆನಂದ, ಇವೆಲ್ಲವೂ ಕೂಡ ಎಚ್ಚರದ ದೃಷ್ಟಿಯಿಂದ ನಾವು ತತ್ವದಲ್ಲಿ ನಿಲ್ಲೋದಕ್ಕೋಸ್ಕರ ಉಪಾಯಗಳು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವೇ ಸತ್ಯವಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಎಚ್ಚರದಲ್ಲಿ ನಾವು ಇಟ್ಕೊಂಡಿರೋ ಹೆಸರುಗಳು ಅಷ್ಟೇ. ಆದರೆ ಪರಮಾರ್ಥವು ತನ್ನ ಸ್ವರೂಪದಲ್ಲಿ ಹೇಗಿದೆ ಅಂತ ಪ್ರಶ್ನೆ ಹಾಕಿದ್ರೆ, ನಾವು ಎಚ್ಚರದ ದೃಷ್ಟಿಯಿಂದ ಎಷ್ಟೊಂದು ಇವೆಲ್ಲ ಮಾಡ್ಕೊಂಡಿರ್ತೀವಲ್ಲ. ಹಾಗೆ ಈಗ ನಾನು ಹೇಳಿದ್ನಲ್ಲ, ಇರುವ ಅರಿವು ಆನಂದ, ಓಂಕಾರ, ಬ್ರಹ್ಮ, ಬೇಕಾದಷ್ಟು ಇದು ನಮ್ಗೆ ತಿಳಿಸೋದಕ್ಕೋಸ್ಕರ ಉಪಾಯವಾಗಿ ಉಪಯೋಗಿಸ್ಕೊಂಡು ಆಮೇಲೆ ಬೇಕಾಗಿಲ್ಲ. ಆದರೆ ನಿಜವಾಗಿ ಪರಮಾರ್ಥದಲ್ಲಿ ಯಾವುದೊಂದು ಶಬ್ದ ವೃತ್ತಿ ನಿಮಿತ್ತವೂ ಇರೋದಿಲ್ಲ. ಅಲ್ಲಿ ಪ್ರತ್ಯಯ ಕೂಡ ತೋರ್ಸಕ್ ಬರಲ್ಲ, ಆತ್ಮ ಪ್ರತ್ಯವೂ ಕೂಡ ಆತ್ಮನ್ ತೋರ್ಸಕ್ ಬರೋದಿಲ್ಲ. ಯಾವ ಶಬ್ದ ತೋರ್ಸಕ್ ಬರಲ್ಲ, ಸ್ಥೂಲ ಸೂಕ್ಷ್ಮ ತೋರ್ಸಕ್ ಬರೋಲ್ಲ. ಸ್ಥೂಲ ಸೂಕ್ಷ್ಮವನ್ನ ಮೀರಿರೋದು, ಕಾರ್ಯ ಕಾರಣವನ್ನ ಮೀರಿರೋದು, ಮತ್ತೆ ಅಭಿಧಾನ ಅಭಿಧೇಯವನ್ನ ಮೀರಿರೋದು, ನಾಮ ರೂಪಗಳು ಕ್ರಿಯೆ ಇವು ಯಾವುದು ಅಲ್ಲಿ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ಸೊ ಅದರ ಜೊತೆಗೆ ಈ ವೈಶೇಷಿಕರು ಈ ಅನಾತ್ಮದ ವಸ್ತುಗಳನ್ನ ತಿಳಿಸೋದಿಕ್ಕೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಭಾವ, ಅಭಾವ ಮತ್ತೆ ಇವುಗಳೆಲ್ಲ ಹೇಳ್ತಾರೆ. ಮತ್ತೆ ಒಂದು ಕಾಮನ್ ಫ್ಯಾಕ್ಟರ್ ಇಷ್ಟೆಲ್ಲ ಹೇಳ್ತಾರೆ. ಅಂದ್ರೆ ಒಂದು ನಾವು ಹೇಗೆ ಆತ್ಮನು ಎಲ್ಲತ್ರಲ್ಲೂ ಹಾಸೋಕ್ಕಾಗಿದೆ ಅಂತ ನಾವು ಹೇಳ್ತೀವೋ ಹಾಗೆ ಒಂದು ಇರವು ಎಲ್ಲವನ್ನೂ ವ್ಯಾಪಿಸಿದೆ ಅಂತ ಹೇಳ್ತಾರೆ. ಅವರು ಹೇಳೋ ಇರವು ಅನಾತ್ಮದಲ್ಲಿರೋದೆ. ಆದ್ರೆ ನಾವು ಹೇಳೋ ಇರವು ಪಾರಮಾರ್ಥಿಕ ಇರುವ ಹಾಗೆ. ಸೊ ಹೇಗೆ ಬಟ್ಟೆಯಲ್ಲಿ ಹತ್ತಿ ಅಂತನ್ನೋದು ಎಲ್ಲಾ ಕಡೆ ವ್ಯಾಪಿಸಿದೆಯೋ ಅದಕ್ಕೆ ಆ ರೀತಿ ಹೇಳ್ತಾರೆ. ಆದ್ದರಿಂದ ವ್ಯವಹಾರಕ್ಕೆ ಸಾಕಾಗುತ್ತೆ ಯಾವುದು ದ್ರವ್ಯ, ಗುಣ, ಕರ್ಮ ಇವ್ರು ಹೇಳೋದು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಆತ್ಮನಿಗೂ ಕೂಡ ಒಂದು ಗುಣ ಹಾಕ್ಬಿಟ್ಟು ಈ ಒಂದು ಗ್ರೂಪ್ ನಲ್ಲೇ ಸೇರಿಸ್ಬಿಡ್ತಾರೆ. ಅದು ತಪ್ಪು. ಆದ್ರಿಂದ ಅಲ್ಲಿ ನಮ್ಗೆ ಉಪಯೋಗ ಆಗಲ್ಲ. ಒಟ್ಟಿನಲ್ಲಿ ಇವು ಎಲ್ಲವೂ ಕೂಡ ಯಾವುದೂ ಕೂಡ ಆತ್ಮ ಅಲ್ಲ. ಮತ್ತೆ ಅವನು ಆತ್ಮನು ಜ್ಞಾತೃವಲ್ಲ. ಇಲ್ಲಿ ಜ್ಞಾತೃ ಅಂತಂದ್ರೆ ನಮ್ಗೆ ವ್ಯವಹಾರದಲ್ಲಿ ಜೀವ, ನಾನು, ಮತ್ತೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಅಂತ ಕರಿತೀವಲ್ಲ, ಅದು ಅಲ್ಲ ಆತ್ಮ. ಮತ್ತೆ ಜ್ಞೇಯವಲ್ಲ.
ಅವನು ಆಬ್ಜೆಕ್ಟ್ ಅಲ್ಲ. ಅಂದ್ರೆ ವ್ಯವಹಾರದಲ್ಲಿ ಆಬ್ಜೆಕ್ಟ್ ಅಲ್ಲ. ಲೌಕಿಕ, ವೈದಿಕ, ಪಾರಮಾರ್ಥಿಕ ಯಾವುದ್ರಲ್ಲೂ ಅವನ ಆಬ್ಜೆಕ್ಟ್ ಅಲ್ಲ. ಆದ್ರೆ ನಾವು ವ್ಯವಹಾರ ಮಾಡುವಾಗ ಜ್ಞಾನ ಜ್ಞೇಯ ತ್ರಿಪುಟಿ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಈ ಮೂರನ್ನೂ ಮೀರಿರ್ತಾನೆ. ವ್ಯವಹಾರಕ್ಕೆ ಇವು ಮೂರು ಬೇಕು, ಮನಸ್ಸು ಬೇಕು, 19 ಮುಖಗಳು ಬೇಕು. ಇಷ್ಟಿದ್ರೆ ಸಾಲದು. ಆದಿ ಭೌತಿಕ, ಆದಿ ದೈವಿಕ, ಆ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ನಕ್ಷತ್ರಗಳ ಬೆಳಕು, ಆರ್ಟಿಫಿಷಿಯಲ್ ಬೆಳಕು, ಇವೆಲ್ಲ ಏನೇನೋ ಬೇಕು. ಮತ್ತೆ ಇಷ್ಟೆಲ್ಲ ಬೇಕು ಅಂದ್ರೆ ಅರ್ಧ ಡಜನ್ ಪೂರ್ತಿ ಬೇಕು. ಬಟ್ ನಾವು ಅಧ್ಯಾತ್ಮ ತತ್ವದಲ್ಲಿ ನಿಂತ್ರೆ ಇದರ ಸೊಲ್ಲು ಬೇಕಾಗಿಲ್ಲ, ಇದರ ಗಂಧ ಬೇಕಾಗಿಲ್ಲ. ಇವುಗಳನ್ನೆಲ್ಲ ಮೀರಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಕರ್ತೃತ್ವ ಭೋಕ್ತೃತ್ವವಿಲ್ಲ. ಇವೆಲ್ಲವೂ ವ್ಯವಹಾರದಲ್ಲಿ ನಮ್ಗೆ ಗೊತ್ತು. ಕರ್ತೃತ್ವ, ಭೋಕ್ತೃತ್ವ, ಮತ್ತೆ ಕ್ರಿಯೆ, ಕ್ರಿಯಾಕಾರಕ ಫಲ, ಇವೆಲ್ಲವೂ ಎಲ್ಲಿರುತ್ತೆ? ದೃಶ್ಯ ಪ್ರಪಂಚದಲ್ಲಿ. ಅದು ನೋಡ್ರಿ, ಎಚ್ಚರದಲ್ಲಿ ಇರುತ್ತೆ, ಕನಸ್ಗೆ ಹೋಗೋದಿಲ್ಲ. ಕನಸಿನಲ್ಲಿ ಬೇರೆ ಸಿಟ್ಟು. ಅಲ್ಲಿ ಇದು ಇಲ್ಲಿಗೆ ಬರಲ್ಲ, ಇಲ್ಲಿದ್ದು ಅಲ್ಲಿಗೆ ಬರಲ್ಲ, ನಮಗ್ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಇವು ಎರಡು ನಿದ್ದೆಗೆ ಬರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತೆ ಇವುಗಳನ್ನ ಸತ್ಯ ಅಂತ ಹೇಗೆ ಕರಿತೀರಾ? ಕರೆಯಕ್ಕಾಗೋದಿಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗೆ ಮಾಡ್ಬೇಕು. ಸೊ ಅಲ್ಲಿಗೆ ಅದರಲ್ಲಿ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಮತ್ತೆ ಭಾವ, ಅಭಾವ, ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಮತ್ತೆ ಈ ಪ್ರಮಾತೃತ್ವವಾಗಲಿ, ಜ್ಞೇಯ, ಜ್ಞಾತೃ ಯಾವುದು ಇಲ್ಲ. ಮತ್ತೆ ಅಲ್ಲಿ ಕರ್ತೃ, ಕರ್ಮ, ಕ್ರಿಯಾ, ಫಲ ಇಲ್ಲ. ಹೀಗಿರುವಲ್ಲಿ ಅದನ್ನ ಯಾವ ಹೆಸರಿನಿಂದ ಕರಿಬೇಕು ಸ್ವಾಮಿ? ಹೆಸರೇ ಇಲ್ಲ ಅದಕ್ಕೆ. ತಿಳಿಸೋದಿಕ್ಕೋಸ್ಕರ ಒಂದು ಹೆಸರು ಶಾಸ್ತ್ರ. ಓಂಕಾರ, ಬ್ರಹ್ಮ, ಇರುವು, ಅರಿವು, ಆನಂದ ಎಲ್ಲ ತಿಳಿಸೋದಿಕ್ಕೆ. ಹೇಗೆ ಹೇಳ್ತೀರಾ ಈ ಹೆಸರುಗಳು ಇಲ್ಲ ಅಂತ? ಗಾಢ ನಿದ್ರೆಯಲ್ಲಿದ್ದಾಗ ನಾನು ಓಂಕಾರ ಸ್ವರೂಪ ಅನ್ಸುತ್ತ, ಬ್ರಹ್ಮ ಅನ್ಸುತ್ತ, ಇರವು, ಅರಿವು, ಆನಂದ ಅನ್ಸುತ್ತ. ಅದರ ಗಂಧ ಇಲ್ಲ, ಸೊಲ್ಲಿಲ್ಲ. ಅದಕ್ಕೋಸ್ಕರನೇ ಇವುಗಳನ್ನೆಲ್ಲ ಮೀರಿರುತ್ತೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಿರು? ನಮ್ ಗಾಢ ನಿದ್ರೆ, ಎಚ್ಚರ, ಕನಸು, ಈ ಮೂರರಲ್ಲಿ ನೋಡ್ಕೊಂಡ್ಬಿಟ್ರೆ ಆಗೋಯ್ತು. ಅದಕ್ಕೋಸ್ಕರ ಇದನ್ನ ಯಾವ ಹೆಸರಿನಿಂದ ಆಗ್ಲಿ, ಇದಕ್ಕೆ ಇದು ದ್ರವ್ಯ ಅಲ್ಲ, ಇದು ಒಂದು ವಸ್ತು ಅಲ್ಲ. ಅದಕ್ಕೋಸ್ಕರ ಇದಕ್ಕೆ ಗುಣ ಇಲ್ಲ, ಕ್ರಿಯೆ ಇಲ್ಲ. ಅದಕ್ಕೆ ನಿಷ್ಕ್ರಿಯ ಸ್ವರೂಪ ಅಂತ ಹೇಳೋದು. ಆದ್ದರಿಂದ ಇದು ಇರೋದು ಅಲ್ಲ, ಇಲ್ಲದೆ ಇರೋದು, ಎರಡನ್ನೂ ಮೀರಿರೋದು. ಭಾವ ಅಭಾವವನ್ನ ಮೀರಿರುವಂತದ್ದು ಇದೆಲ್ಲ ನೋಡಿದ್ದಾಯ್ತು. ಆದ್ದರಿಂದ ಶಬ್ದಗಳೆಲ್ಲವೂ ಎಚ್ಚರದಲ್ಲಿರುವ ಪದಾರ್ಥಗಳ ಹೆಸರುಗಳಿಗಾಗಿ. ಹಾಗಾದ್ರೆ ನೀವು ಏನೇ ಹೆಸರಿಡ್ರಿ, ಈ ಎರವು, ಅರಿವು, ಆನಂದ ಇದೆಲ್ಲ ಎಚ್ಚರದಲ್ಲಿ. ಎಲ್ಲಿ ನಿದ್ದೆಲ್ಲಿ ಇದರ ಬರ್ಲಿ, ಇದರ ಗಂಧ ಅಕಸ್ಮಾತ್ ಕನಸಿನಲ್ಲೂ ಬರ್ಬೋದು, ನಿದ್ದೆಲ್ಲಿ ಬರ್ಲಿ ನೋಡೋಣ. ಅದನ್ನೇ ಯಾವುದೂ ಇರಲ್ಲ. ನಮ್ಮ ಅನುಭವ ನೋಡ್ಕೊಂಡಿದ್ದ ತಕ್ಷಣ ಹಾಗಾದ್ರೆ ಇದು ಯಾವುದು ಇರಲ್ವಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಆದ್ರಿಂದ ನಾವು ತತ್ವದಲ್ಲಿ ನಿಂತಾಗ ಇದರ ಸೊಲ್ಲಿರಲ್ಲ. ಆದರೂ ಆ ತತ್ವದಲ್ಲಿ ನಿಂತಂತ ಬ್ರಹ್ಮಜ್ಞಾನಿ ಮತ್ತೆ ಬೇರೆಯವರಿಗೆ ತಿಳಿಸ್ಬೇಕಾದ್ರೆ ಇದೇ ಹೆಸರುಗಳನ್ನ ಉಪಯೋಗಿಸ್ಕೊಂಡು ತಿಳಿಸ್ತಾನೆ. ಆ ತತ್ವದಲ್ಲಿ ನಿಂತ ಮೇಲೆ ಮತ್ತೆ ಗಲಾಟೆ ಇಲ್ಲ. ಇದಕ್ಕೆ ನಮ್ಗೆ ಚೆನ್ನಾಗಿರೋ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಹಪ್ಪಳನ ನೀವು ಕಾದಿರೋ ಎಣ್ಣೆಗೆ ಹಾಕ್ರಿ. ಒಂದು ಹಪ್ಪಳ ಹಾಕಿದ ತಕ್ಷಣ ಅದು ಚಟಪಟ 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 ಅಂತ ಒಂದ್ ಸ್ವಲ್ಪ ಹೊತ್ತು ಗಲಾಟೆ ಮಾಡುತ್ತೆ. ಆಮೇಲೆ ಏನಾಯ್ತು? ಸುಮ್ಮನೆ ಸ್ತಬ್ಧವಾಗಿ ನಿಂತೋಗ್ಬಿಡುತ್ತೆ. ಮುಕ್ತ ಆಗೋವರೆಗೂ ಆ ಪ್ರಶ್ನೆ, ಈ ಪ್ರಶ್ನೆ, ಗುರುಗಳನ್ನ ಕೇಳೋದು, ಅದಂದ್ರೆ ಏನು, ಇದಂದ್ರೆ ಏನು, ಸಾಧನೆ ಏನ್ ಮಾಡ್ಬೇಕು, ಹಿಂಗೆ. ಅದು ಪೂರ್ತಿ ಆಗಿದ ತಕ್ಷಣ ಗಲಾಟೆನೇ ಇಲ್ಲ, ಸುಮ್ಮನೆ ಇರುತ್ತೆ. ಇನ್ನೊಬ್ಬ ಶಿಷ್ಯ ಬರ್ತಾನೆ ಅಂತ ಇಟ್ಕೊಡ್ರಿ, ಇನ್ನೂ ಒಂದು ಹಪ್ಪಳ ಹಾಕ್ರಿ ಹೊಸದಾಗಿ. ಆಗ ಆ ಹಪ್ಪಳ ಗಲಾಟೆ ಮಾಡೋಕೆ ಶುರು ಮಾಡುತ್ತೆ. ಅವಾಗ ಆ ಸುಮ್ಮನೆ ಇರೋ ಹಪ್ಪಳನೂ ಕೂಡ ಪ್ರಶ್ನೆ ಕೇಳ್ತಾ ಇರ್ತವೆ. ಹಾಗಂದ್ರೆ, ಹೀಗಂದ್ರೆ, ಅವಾಗ ಅದು ಸ್ವಲ್ಪ
ಗೊಜ 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 ಗಲಾಟೆ ಮಾಡಬೇಕಾಗತ್ತೆ. ಈ ಕೊನೆಗೆ ಈ ಈ ಹೊಸದಾಗಿ ಬಂದಿರೋ ಹಪ್ಪಳ ತತ್ವದಲ್ಲಿ ನಿಂತಿದ ತಕ್ಷಣ, ಅಂದ್ರೆ ಅದು ಪೂರ್ತಿ ಬೆಂದಿದ ತಕ್ಷಣ ಗಲಾಟೆ ಇಲ್ಲ. ಗುರುನು ಸುಮ್ಮನೆ ಆಗ್ಬಿಟ್ಟ, ಮೌನಂ ವ್ಯಾಖ್ಯಾನ. ಮತ್ತೆ ಇವನು ಶಿಷ್ಯ ಕೂಡ ಮೌನ ಆಗೋಯ್ತು, ಗಲಾಟೆ ಇಲ್ಲ. ಹೀಗೆ ಎಕ್ಸಾಂಪಲ್ ನಾವು ಅರ್ಥ ಮಾಡ್ಕೊಂಡು ಮಾಡ್ಬೋದು. ಆದ್ದರಿಂದ ಎಚ್ಚರದಲ್ಲಿ ಕಾಣುವ ಪದಾರ್ಥಗಳು, ಅವರ ಹೆಸರುಗಳು, ಅದರಲ್ಲಿ ಕಾಣಿಸಿಕೊಳ್ಳುವ ಹುಸಿ ತೋರಿಕೆ ಆಗಿರುತ್ತೆ. ಅಲ್ಲಿಗೆ ಇವೆಲ್ಲ ಹುಸಿ ತೋರಿಕೆ, ವ್ಯವಹಾರಕ್ಕೆ ಮಾತ್ರ. ಅಷ್ಟು ಬಿಟ್ರೆ ಮಿಕ್ಕಿರೋದು ನಮ್ಗೆ ಏನು ಉಪಯೋಗ ಆಗೋದಿಲ್ಲ. ಹೆಸರುಳ್ಳ ಪದಾರ್ಥ, ಈ ಎರಡಕ್ಕಿಂತಲೂ ಬೇರೆಯಾದ ಇವುಗಳ ತಿರುಳಾಗಿರುವ ತತ್ವವೇ ಪರಮಾರ್ಥ. ಅಲ್ಲಿಗೆ ಪರಮಾರ್ಥ ಅಂತಂದ್ರೆ ಅಭಿಧಾನ ಅಭಿಧೇಯವನ್ನ ಮೀರಿರದು, ಕ್ರಿಯಾಕಾರಕ ಫಲಗಳನ್ನ ಮೀರಿರದು ಅಂತ ನಮ್ಗೆಲ್ಲ ಸ್ಪಷ್ಟವಾಗಿ ಗೊತ್ತು. ಅಲ್ಲಿಗೆ ಹೆಸರಿರೋದು ಈ ವಿಭಾಗನೇ ಸುಳ್ಳು, ಪಾರಮಾರ್ಥ ದೃಷ್ಟಿಯಲ್ಲಿ ಸುಳ್ಳು, ವ್ಯವಹಾರ ದೃಷ್ಟಿಯಲ್ಲಿ ಬೇಕು ಅಷ್ಟೇ. ಅಲ್ಲಿಗೇನಾಯ್ತು? ಇವೆಲ್ಲ ತೋರ್ತಾ ಇದೆಯಲ್ಲ ಸ್ವಾಮಿ, ತೋರ್ಲಿ ಬಿಡಿ, ಘಡ ನಿದ್ರೆಯಲ್ಲಿ ಇರೋಲ್ಲ. ತೋರಿದ ತಕ್ಷಣ ಅವನ್ನ ಸತ್ಯ ಅಂತ ಕರೆಯಕ್ ಬರೋಲ್ಲ. ತೋರಿದಷ್ಟು ಅಷ್ಟೊತ್ತು ಮಾತ್ರ ಇರುತ್ತೆ ಅಷ್ಟೇ. ಆದ್ದರಿಂದ ಇವುಗಳು ಎಲ್ಲದಕ್ಕಿಂತಲೂ ವಿಲಕ್ಷಣವಾಗಿರುತ್ತೆ ನಮ್ಮ ನಿಜವಾದ ಸ್ವರೂಪ. ಇಲ್ಲಿವರೆಗೂ ಆಗಿತ್ತೆ ಆಕ್ಚುಲಿ, ಈಗ ಇಲ್ಲಿಂದ ಮಾಡ್ಕೊಂಡು ಹೋಗೋಣ. ಅದಕ್ಕೋಸ್ಕರನೇ ಅದನ್ನ ಬ್ರಹ್ಮ ಅಂತಾಗ್ಲಿ, ಅಕ್ಷರ ಅಂತಾಗ್ಲಿ, ಭೂಮ ಅಂತಾಗ್ಲಿ, ದೊಡ್ಡದು ಅಂತಾಗ್ಲಿ, ಮತ್ತೆ ಯಾವುದಕ್ಕೂ ಅದು ಕರೆಯಕ್ಕಾಗೋದಿಲ್ಲ. ಮತ್ತೆ ಅವಸ್ಥೆಗಳಿಗೆ ಸಂಬಂಧವನ್ನ ಕಲ್ಪಿಸಕ್ಕೂ ಆಗೋದಿಲ್ಲ. ಇದಕ್ಕೇನಂತಾರೆ? ಅವಸ್ಥಾ ಅತೀತ. ಹೇಳುವಾಗ 3 ಅವಸ್ಥೆಗಳನ್ನು ಉಪಯೋಗಿಸ್ಕೊಂತೀವಿ, ಆದ್ರೆ 3 ಅವಸ್ಥೆಗಳನ್ನು ವ್ಯಾಪಿಸಿರುತ್ತೆ, ಅದಿಲ್ಲದೆ ಇರೋದಿಲ್ಲ. ಅದರಿಂದಲೇ ಇವಕ್ಕೆಲ್ಲ ಬೆಲೆ. ಆದ್ರೆ ಇದು ಅವಸ್ಥಾ ಅತೀತ. ಹಾಗೆ ಆದ್ರೆ ತಿಳಿಸ್ಕೊಡುವಾಗ ಈ ಅವಸ್ಥೆಗಳಿಗೆ ಸಂಬಂಧ ಇಟ್ಕೊಂಡೇ ತಿಳಿಸ್ಕೊಡ್ಬೇಕಾಗತ್ತೆ. ತತ್ವದ ನಿಂತ ಮೇಲೆ ಇಬ್ಬರಿಗೂ ಗೊತ್ತಾಗತ್ತೆ ಇದು ಅವಸ್ಥಾತೀತ. ಸೊ ಅಲ್ಲಿ ಘಡ ನಿದ್ರೆಯಲ್ಲಿದ್ದಾಗ ನಾನು ನಿದ್ದೆಯಲ್ಲಿದ್ದೀನಿ, ಎಚ್ಚರ ಅನ್ನೋದೊಂದಿದೆ, ಕನಸನ್ನ ಕಾಂಡು ಈಗ ನಿದ್ದೆಗೆ ಬಂದಿದ್ದೀನಿ ಅನ್ಸುತ್ತೇನೋ? ಅಲ್ಲದರ ಪ್ರಶ್ನೆ ಇಲ್ಲ. ಅದಕ್ಕೆ ಇವೆಲ್ಲ ಎಚ್ಚರದಲ್ಲಿ. ಯಾವುದೊಂದು ಹೆಸರು ಬ್ರಹ್ಮದ ವಾಚಕವಲ್ಲ. ನೀವು ಯಾವ ಹೆಸರಿನಿಂದನೂ ಕರೆಯಕ್ಕೆ ಬರೋದು. ಇಲ್ಲೇ ತೈತರಿ ಉಪನಿಷತ್ನಲ್ಲ, ಅಲ್ಲಿ ಇಲ್ಲಿ ಭೂಮ, ಬ್ರಹ್ಮ, ಓಂಕಾರ, ಈರವ, ಅರಿವಾನಂದ, ಏನ್ ಬೇಕಾದ್ರೂ ಕರೀಲಿ. ನಮ್ಮ ತತ್ವದಲ್ಲಿ ನಿಲ್ಸೋದಿಕ್ಕೆ ಏನೋ ಒಂದು ಹೆಸರು ಬೇಕು ಅಷ್ಟೇ. ಇಷ್ಟೇ ಅಲ್ಲ, ಅದು ಸತ್ಯ, ಜ್ಞಾನ, ಆನಂದ, ಅಕ್ಷರಾದಿ ಶಬ್ದಗಳಿಗೆ ಬ್ರಹ್ಮವು ಲಕ್ಷ್ಯವಾಗಿದೆ ಎಂಬ ವ್ಯವಹಾರ ಕೂಡ ಉಪಚಾರಕ್ಕೋಸ್ಕರ ತಿಳಿಬೇಕು. ಉಪಚಾರದ ಅಷ್ಟೇ, ನಿಜವಾಗಲೂ ಅಲ್ಲಿ ಅದರ ಸೊಲಿರಲ್ಲ. ಆದ್ದರಿಂದ ವಾಚ್ಯಾರ್ಥಕ್ಕೆ ಹೇಗಾದರೂ ಸೇರಿಕೊಂಡಿರುವ ಅರ್ಥವನ್ನೇ ನಾವು ರೂಢಿಯಲ್ಲಿ ಲಕ್ಷಾರ್ಥವೆಂದು ಕರೆಯುವೆವು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಹಲಕ್ಷಣೆ, ಅಜಹಲಕ್ಷಣೆ, ಜಹಲಕ್ಷಣೆ ಎಂಬ ವೃತ್ತಿಗಳೆಲ್ಲವೂ ಎಚ್ಚರದಲ್ಲಿ. ಹಾಗೆ ಇಲ್ಲಿ ಲಕ್ಷಣೆಯಿಂದ ತಿಳಿಸ್ಕೊಡುತ್ತೆ ಅಂತಂದ್ರೆ ಏನು ಅನ್ನೋ ಸ್ವಲ್ಪ ತಿಳ್ಕೋಬೇಕು. ಹಳ್ಳಿ ನದಿಯ ಮೇಲಿದೆ, ಕೆರೆಯ ಮೇಲಿದೆ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ರಿ. ಆ ಹಳ್ಳಿ ಕೆರೆಯ ಮೇಲಿದೆ, ನದಿಯ ಮೇಲಿದೆ ಅಂತ ಹೇಳಿದ ತಕ್ಷಣ ಇದು ಲಕ್ಷಣೆಯಿಂದ ತಿಳಿಸ್ಕೊಡುತ್ತೆ. ಏನದು ಲಕ್ಷಣ? ಆ ಹಳ್ಳಿಯ ಪಕ್ಕದಲ್ಲಿ ನದಿ ಇದೆ, ಅದಕ್ಕೋಸ್ಕರ ನದಿ ಹರಿತಾ ಇರುತ್ತೆ. ಆ ನದಿಯ ಮೇಲಿದೆ ಅಂತ ಹೇಳಿದ ತಕ್ಷಣ ತಿಳಿಸೋದಿಕ್ಕೆ ಒಂದು ಲಕ್ಷಣ ಅಷ್ಟೇ, ಹೆಸರು ಹಳ್ಳಿ. ಅದು ಎಲ್ಲಿದೆ? ಬೇರೆ ಹಳ್ಳಿಗಳು ನದಿಗಿದೆಯೇನು ಹರಿಯಲ್ಲ. ಇದಕ್ಕೇನಪ್ಪಾ ಅಂತಂದ್ರೆ ಇದಕ್ಕೆ ಇನ್ನೊಂದು ಲಕ್ಷಣ, ನದಿಯ ಮೇಲೆ ಹಳ್ಳಿ ಇದೆ ಅಂದಾಗ ನಾವು ಗುರ್ತು ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತಲ್ವಾ? ಹಾಗೆ ಬೆಂಗಳೂರು ಅಂದ್ರೆ ತುಂಬಾ ದೊಡ್ಡ ಪಟ್ಟಣ, ಹಾಗೆ
ತುಂಬಾ ಸಂಖ್ಯೆ ಇರುವಂತ ಪಟ್ಟಣ, ಹೀಗೆ ಹೇಗ್ ಮಾಡ್ಕೊಂತೀವೋ ಅದು. ಆದ್ರೆ ಈ ಆತ್ಮನಿಗಂತ ಲಕ್ಷಣವೂ ಇಲ್ಲ ಅಂತ ಹೇಳ್ತಾರೆ. ಯಾವುದೂ ಇಲ್ಲ. ಮತ್ತೆ ಈ ತರ 3 ಹೇಳಿದ್ರಲ್ಲ, ಆ 3 ಕೂಡ ವ್ಯವಹಾರದಲ್ಲಿ ಇರುತ್ತೆ. ಅನಾತ್ಮಕ ಹೊಂದುತ್ತೆ, ಜಹಲಕ್ಷಣೆ, ಅಜಹಲಕ್ಷಣೆ, ಅದಕ್ಕೆ ಯಾವುದು ಇಲ್ಲದೆ ಇರುವಂಥದ್ದು. ಈಗ ಹಳ್ಳಿ, ಆ ಹಳ್ಳಿ ಸುಮ್ಮನೆ ಹಳ್ಳಿ ಇಲ್ಲ, ಅದು ನದಿ ಗಿದಿಗೆ ಸಂಬಂಧಿಸಪಟ್ಟಿಲ್ಲ, ಕೆರೆ ಮೇಲೆ ಇಲ್ಲ ಅಂತ, ಅದಕ್ಕೆ ಸುಮ್ಮನೆ ಅಜಹ. ಇನ್ನ ಜಹ ಅಜಹ ಎರಡೂ ಇರುವಂಥದ್ದು ಆಗ್ಬಹುದು. ಇವೆಲ್ಲ ಎಚ್ಚರದಲ್ಲಿ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಪಾರಮಾರ್ಥದಲ್ಲಿ ಇದರ ಸೊಲ್ಲಿಲ್ಲ, ಗಂಧ ಇಲ್ಲ, ಇವೆಲ್ಲ ಮೀರಿರುತ್ತೆ ಅಂತ. ಅಂದ್ರೆ ದೃಶ್ಯ ಪ್ರಪಂಚದಲ್ಲಿ ಇರುತ್ತೆ ಅಷ್ಟೇ ಇವು ಅಂತ ಅಷ್ಟೇ. ಇವು ನಮಗ್ ತಿಳಿಸ್ಕೊಡೋದಿಕ್ಕೆ ಸುಲಭ ಅಷ್ಟೇ ಹೊರತು ಬೇರೆದೇನು. ಯಾಕೆ, ಇಲ್ಲಿ ವಸ್ತುಗಳು ಬೇಕಾದಷ್ಟಿದೆ. ಹಳ್ಳಿಯಿಂದ ಇದ್ದ ತಕ್ಷಣ ಹಳ್ಳಿ ಒಂದೇ ಅಲ್ಲ, ಅದಕ್ಕೆ ಬೇಕಾದಷ್ಟಿದೆ. ಸಣ್ಣ ಹಳ್ಳಿ, ದೊಡ್ಡ ಹಳ್ಳಿ, ಅದು ಕೆರೆ ಮೇಲಿದೆ, ನದಿ ಮೇಲಿದೆ, ಬ್ರಿಡ್ಜ್ ಮೇಲೆ ಹೋಗ್ಬೇಕು, ಏನೇನೋ ಬರುತ್ತೆ ಆ ತರ. ಅದಕ್ಕೋಸ್ಕರ ಇವು ತಿಳಿಸೋದಕ್ಕೋಸ್ಕರ ಉಪಯೋಗಿಸ್ತಾರೆ. ಆತ್ಮನಿ ಯಾವ್ದು ಉಪಯೋಗಿಸ್ಕೊಂಡು ತಿಳಿಸ್ತೀರಾ, ತಿಳ್ಸಕ್ ಬರಲ್ಲ. ಆದ್ದರಿಂದ ಇವುಗಳು ಯಾವುದು ಅಲ್ಲಿ ಮುಟ್ಟೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ವೃತ್ತಿಗಳೆಲ್ಲವೂ, ವೃತ್ತಿ ಇವೆಲ್ಲವೂ ದೃಶ್ಯ ಪ್ರಪಂಚದಲ್ಲಿರೋ ವಸ್ತುಗಳಿಗೆ ಹೊಂದುತ್ತೆ. ಆದ್ದರಿಂದ ಯಾವ ಶಬ್ದವೂ ಪರಮಾರ್ಥವನ್ನ ಲಕ್ಷಣೆಯಿಂದ ತಿಳಿಸಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ಹಳ್ಳಿ ಇದೆಯಲ್ಲ, ಅದು ಬೆಟ್ಟದ ಮೇಲಿದೆ ಅಥವಾ ಬೆಟ್ಟದ ಪಕ್ಕದಲ್ಲಿ ಹಾದು ಹೋಗ್ಬೇಕು ಅಂತ ಏನೋ ಒಂದು ಹೇಳ್ತೀವಲ್ಲ, ಆತ್ಮನ ಯಾವ ತರ ತಿಳಿಸ್ತೀರಾ, ತಿಳಿಸಕ್ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ಈ ಅನಾತ್ಮಗಳು ಬೇಕಾದಷ್ಟಿರುತ್ತೆ, ಅವುಗಳನ್ನ ತಿಳಿಸೋದಿಕ್ಕೆ ಇಂಥವೆಲ್ಲ ಬೇಕು. ಈ ನಮ್ಮ ನಿಜವಾದ ಸ್ವರೂಪ ಏಕಮೇವ ಅದ್ವಿತೀಯ. ಅದಕ್ಕೆ ಯಾಕೆ ಇಷ್ಟು ಕಷ್ಟಪಡ್ಬೇಕು, ಬೇಕಾಗೋದಿಲ್ಲ. ಹಾಗೆ ನೋಡ್ರಿ, ಇರೋದದು ಒಂದೇ, ನಾವೇ ಆಗಿದ್ದೀವಿ, ಅದು ತಿಳ್ಕೊಳ್ಳೋಕೆ ಎಷ್ಟು ಕಷ್ಟ ನೋಡ್ರಿ. ಹಾಗೆ ಆದರೂ ಶಬ್ದವು ಹೇಗೆ ತನಗೆ ದೂರವಾಗಿರುವ ಪದಾರ್ಥವನ್ನು ಲಕ್ಷಣೆಯಿಂದ ಕುರುಹಿಟ್ಟು ತಿಳಿಸುವುದೋ ಹಾಗೆ. ಹೇಳಿದ್ನಲ್ಲ, ಈಗ ಯಾವುದೋ ಒಂದು ನಮಗೆ ಗೊತ್ತಿಲ್ಲದೆ ಇರೋಂತ ಇದನ್ನ ತಿಳಿಸ್ಕೊಡ್ತೀವಿ. ಇವಾಗ ಚಂದ್ರ, ಈ ಚಂದ್ರನ ಮೇಲೆ ಹೋಗಿ ಬಂದಿದ್ದಾರೆ. ಆಗ ಚಂದ್ರ ಅಂದಿದ ತಕ್ಷಣ ಅವನು ತಂಪಿರ್ತಾನೆ, ಹಾಗೆ ಏನೇನೋ ಹೇಳ್ತಾ ಇರ್ತೀವಲ್ಲ, ಹಾಗೆ ಆ ತರ ಅದು ಹಾಗೆ ಈ ಲಕ್ಷಣೆಯಿಂದ ತಿಳಿಸ್ಕೊಡ್ತೀವಿ. ಚಂದ್ರ ತಂಪಿರ್ತಾನೆ, ಸೂರ್ಯ ಸುಡ್ತಾ ಇರ್ತಾನೆ, ಅವನು ಅಷ್ಟು ಟೆಂಪ್ರೇಚರ್ ಇದೆ, ಇವನು ಇಷ್ಟು ಟೆಂಪ್ರೇಚರ್, ಇದೆಲ್ಲ ಲಕ್ಷಣೆಯಿಂದ ತಿಳಿಸ್ಕೊಡೋದು. ಆತ್ಮನಿಗೆ ಯಾವ ಲಕ್ಷಣೆ ಇದೆ? ಆದ್ದರಿಂದ ಇವು ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದೇ ತರ ಓಂಕಾರಾದಿ ಶಬ್ದಗಳು, ಇದು ಓಂಕಾರ, ಬ್ರಹ್ಮ, ಇದು ಭೂಮ ತುಂಬಾ ದೊಡ್ಡದು, ಹೀಗೆಲ್ಲ ಹೇಳ್ತಾರಲ್ಲ, ಇದು ಒಳಗಡೆ ಇದೆ, ಹಿಂಗೆಲ್ಲ ಏನೇನು ಹೇಳ್ತಾರಲ್ಲ, ಇರುವ ಅರಿವು ಆನಂದ, ಇದೆಲ್ಲ ಲಕ್ಷಣೆಯಿಂದ ತಿಳಿಸೋ ಅಂತ ಪದ್ಧತಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಸ್ವರೂಪವೇ ಆಗಿರುವ ಪರಮಾರ್ಥವನ್ನು ಶಬ್ದಗಳು ಹೇಗೆ ಮಾಡಿ ಸೂಚನೆ ಮಾಡಿದ ಮಾತ್ರದಿಂದ ಅವುಗಳನ್ನ ನೆನಪು ಮಾಡಿಕೊಂಡು ನಾವು ಅದನ್ನು ಅರಿತುಕೊಂಡು ಬಿಡ್ತೀವಿ. ಆದ್ದರಿಂದ ನಾವು ಇದನ್ನ ಯಾವ್ದಾದ್ರೂ ಒಂದು ಹೆಸರು ಹೇಳಿದ್ರೂ ಕೂಡ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಹೆಸರು ತಿಳಿಸಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈಗ ನಿಮ್ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾನು ಅಮೆರಿಕಾದಲ್ಲಿ ಇರ್ತೇನೆ. ಯಾವುದೋ ಒಂದು ಫ್ರೂಟ್, ಅದರ ರುಚಿ ನನಗೆ ಮಾತ್ರ ಗೊತ್ತು. ನೀವದನ್ನ ನೋಡಿಲ್ಲ, ತಿಂದಿಲ್ಲ, ಅದರ ರುಚಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ನಿಮಗೆ ಒಂದು ಫೋಟೋ ಕಳಿಸ್ತೀನಿ ಅಂತ ಇಟ್ಕೊಳ್ರಿ, ವಾಟ್ಸಾಪ್ನಲ್ಲಿ ಅದರ ಹೆಸರು ಎಲ್ಲ ಕಳಿಸ್ತೀನಿ. ಅದು ನೋಡೋದಕ್ಕೆ ಯಾವ ತರ ಇದೆ, ಅದು ಸ್ವಲ್ಪ ಸೀಬೆಕಾಯಿನ ತರ ಇದೆ, ಬಣ್ಣ ಹೇಗಿದೆ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗುತ್ತೆ ಅಕಸ್ಮಾತ್. ಅದು ಇಷ್ಟು ದಪ್ಪ ಇರುತ್ತೆ, ಎಲ್ಲ ಹೇಳ್ತೇನೆ ಅಂತ ಇಟ್ಕೊಳ್ರಿ. ನೀವು ಇಮ್ಯಾಜಿನ್ ಮಾಡಬೇಕು, ನೀವು ಏನ್ ಮಾಡಿದ್ರು ಕೊನೆಗೆ ಅದರ ರುಚಿ ಏನ್ ಮಾಡಿದ್ರು ಗೊತ್ತಾಗಲ್ಲ, ಅದು ಸೀಗಿದೆ ಅಂತ ಹೇಳಿ ಏನ್ ಬೇಕಾದ್ರೂ ಹೇಳಿ. ಈಗ ಏನ್ ಮಾಡ್ಬೇಕು ನಾನು, ನಿಮ್ಗೆ ಆ ಹಣ್ಣು ತಂದು
ಕುಯ್ದು ನಿಮ್ಗೊಂದು ಹೋಳು ಕೊಟ್ಟು ನನಗೊಂದು ಹೋಳು ಇಟ್ಕೊಂಡು ಇಬ್ರು ಬಾಯಿನಲ್ಲಿ ಇಟ್ಕೊಂಡು ಹೇಗಿದೆ ನೋಡ್ರಿ ಅಂದಾಗ ನೀವು ಅನುಭವಿಸಿರ್ತೀರ, ನಾನು ಅನುಭವಿಸ್ತಾ ಇರ್ತೀನಿ. ಆ ಗೊತ್ತಾಯ್ತು ಅಂತ ಹೇಳು. ಆದ್ರೆ ಆ ವಸ್ತುಗೆ ಹೆಸರು, ಆಕಾರ, ಗುಣ, ಅದೇ ದ್ರವ್ಯ, ಗುಣ, ಕರ್ಮ ಇವೆಲ್ಲ ಇರೋದ್ರಿಂದ ಅಟ್ಲೀಸ್ಟ್ ಮಾತುಗಳಿಂದ ಸ್ವಲ್ಪ ತಿಳಿಸ್ಬೋದು. ನೋಡ್ರಿ, ಇಷ್ಟೆಲ್ಲ ಇರೋ ಅನಾತ್ಮ ವಸ್ತುವೇ ನಾವ್ ಏನ್ ಹೇಳಿದ್ರು ಪರ್ಫೆಕ್ಟ್ ಅಲ್ಲ. ಇನ್ನ ಕುಲ, ಗೋತ್ರ, ಹೆಸರು, ಗಂಧ ಏನು ಇಲ್ಲದೆ ಇರೋ ನಮ್ಮ ನಿಜವಾದ ಸ್ವರೂಪಕ್ಕೆ ಹೇಗ್ ತಿಳಿಸ್ಕೊಡ್ತೀರ? ಆಗೋದಿಲ್ಲ. ಅದಕ್ಕೆ ಒಂದೇ ಒಂದು ದಾರಿ ಏನು, ಗಾಢ ನಿದ್ರೆಯಲ್ಲಿ ಇದ್ವಲ್ಲ ಅಂದಿದ ತಕ್ಷಣ ನೀವೂ ಅನುಭವಿಸಿರ್ತೀರ, ನಾನೂ ಅನುಭವಿಸಿರ್ತೀನಿ. ಹೆಂಗಿದ್ವಿ ನೋಡ್ರಿ ಅಲ್ಲಿ, ಹಂಗಿರುತ್ತೆ ಅಂದಿದ ತಕ್ಷಣ ಗೊತ್ತಾಯ್ತು ಬಿಡ್ರಿ. ನನ್ನ ಬಾಯಿಂದ ಹೇಳಿದ್ನ, ಅದನ್ನೇನಾದ್ರೂ ವರ್ಣಿಸಿದ್ನ? ಇಲ್ಲ. ಯಾಕೆ? ನೀವು ಅನುಭವಿಸಿದ್ದೀರಾ, ನಾನು ಅನುಭವಿಸಿದ್ದೀನಿ. ಅದಕ್ಕೆ ಆ ವರ್ಡ್ಗಳನ್ನ ಉಪಯೋಗಿಸ್ಬೇಕು. ನಿದ್ದೆಯಲ್ಲಿದ್ದಾಗ ಹೇಗಿರ್ತೀವಿ ನೋಡ್ರಿ ಅಷ್ಟೇ. ಅದನ್ನ ಹೇಳಿದ ತಕ್ಷಣ ಅದು ಅಲ್ಲ, ಆತ್ಮನ ಅದನ್ನೇನು ತಿಳಿಸ್ಲಿಲ್ಲ. ಆದರೆ ಅದು ನಮ್ಮ ನಿಜವಾದ ಸ್ವರೂಪ ಆಗಿರೋದ್ರಿಂದ ಪ್ರತಿದಿನ ನಾವು ಅದನ್ನ ಅನುಭವಿಸ್ತಾ ಇರೋದ್ರಿಂದ ಠಕ್ ಅಂತ ಹಿಡಿದು ಬಿಡ್ತೀವಲ್ಲ, ಹೀಗೇ ಹಿಡಿಬೇಕು. ಆದ್ರೆ ಗಾಢ ನಿದ್ರೆ ಅನುಭವವನ್ನ ಅದಕ್ಕೆ ಸಾಧನೆ ಹೇಳದ್ ಸ್ವಾಮಿಗಳು. ಆ ಗಾಢ ನಿದ್ರೆ ಅನುಭವವನ್ನ ಎಚ್ಚರದಲ್ಲಿ ತಂದು ಮನಸ್ಸಿನ ಮುಂದೆ ಆ ಅನುಭವವನ್ನ ಹಿಡ್ಕೊಂಡು ಏಕಾಗ್ರತೆಯಿಂದ ಅದನ್ನೇ ಗಮನಿಸ್ತಾ ಇದ್ರೆ ಮನಸ್ಸು ತನ್ನತನವನ್ನು ಕಳ್ಕೊಂಡು ಬಿಟ್ಟು ತತ್ವದಲ್ಲಿ ನಿಂತ್ಬಿಡ್ಬೇಕು. ಅಷ್ಟು ಸುಲಭ ಅಲ್ಲ ಇದು. ಇದಕ್ಕೋಸ್ಕರ ನಮ್ಮ ಮನಸ್ಸು ಆತ್ಮನಷ್ಟೇ ಶುದ್ಧವಾಗಬೇಕಷ್ಟೇ. ಅದಕ್ಕೋಸ್ಕರ ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳಿಬೇಕು ಅಂತ ಹೇಳೋದು. ಆದ್ದರಿಂದ ನಮ್ಮ ಸ್ವರೂಪವೇ ಆಗಿರುವ ಪರಮಾರ್ಥವನ್ನ ಶಬ್ದಗಳು ಹೇಗೆ ಮಾಡಿ ಸೂಚನೆ ಮಾಡಿದ ಮಾತ್ರದಿಂದ ಅವುಗಳನ್ನು ನೆಪ ಮಾಡಿಕೊಂಡು ನಾವು ಅದನ್ನು ಅರಿತುಕೊಂಡು ಬಿಡ್ತೇವೆ. ಅದು ಕಷ್ಟನೇ. ಅನುಭವ, ನಿಮ್ಗೂ ನಿದ್ದೆ ಅನುಭವ ಗೊತ್ತು, ನನಗೂ ಗೊತ್ತು. ಹಾಗೆ ಕನಸಿನ ಅನುಭವ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಎಚ್ಚರದ ಅನುಭವ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಹೀಗ್ ತಗೊಂಡು ಎಷ್ಟು ಸುಲಭವಾಗಿ ತೋರಿಸ್ಬಿಡ್ತಾರೆ ನೋಡ್ರಿ. ಎಚ್ಚರದಲ್ಲಿ ಜನಕ ಮಹಾರಾಜ ಅಥವಾ ಈ ಶರೀರ ನಾನು ಅನ್ಕೊಂಡಿದ್ದೆ, ಕನಸು ಬರಲಿಲ್ಲ. ನಿಮ್ಗೂ ಅಷ್ಟೇ, ನನಗೂ ಅಷ್ಟೇ. ನಾನು ಹೇಳಿದ ತಕ್ಷಣ ಅಫ್ಕೋರ್ಸ್ ನಾನು ವರ್ಡ್ಸ್ ಉಪಯೋಗಿಸ್ದೆ, ಆದರೆ ಆ ವರ್ಡ್ಗಳಲ್ಲ ಅಲ್ಲಿ ಹೇಳೋದು, ಆ ಅನುಭವವನ್ನ ಹಿಡಿತೀನಿ. ನೀವು ಅಷ್ಟೇ, ನಾವು ಅನುಭವದಿಂದ ಎತ್ತಿ ಹೇಳ್ತೀವಿ, ನೀವು ಅನುಭವದಿಂದ ಹಾಗೇ ನೋಡ್ಕೊಳಕ್ ಹೋದಾಗ ಆ ಅನುಭವದಲ್ಲಿ ನಿಲ್ತೀರಾ. ಹೇಗಿದೆ ಇಷ್ಟೇ. ಈ ಶರೀರ ಜನಕ ಮಹಾರಾಜ ಕನಸಿಗೆ ಬರಲಿಲ್ಲ, ಎಸ್ ಸರ್ ಟಿಕ್ ಮಾರ್ಕ್ ಹಾಕೊಂತಾರೆ. ಯಾಕೆ? ನಿಮ್ಗೂ ಅನುಭವ ಇದೆ, ನನಗೂ ಅನುಭವ ಇದೆ. ಬಟ್ ಅಷ್ಟು ಮಾತ್ರ ಹೇಳ್ಬೇಕು. ಅದಕ್ಕೆ ಈ ವರ್ಡ್ಗಳು ಅಷ್ಟು ಮಾತ್ರ ಸಹಾಯ. ಹೇಗಿದೆ ನೋಡ್ರಿ, ಆತ್ಮತತ್ವವನ್ನು ತಿಳಿಸೋದಿಕ್ಕೆ ಇಷ್ಟ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಶಂಕರಾಚಾರ್ಯರು ಹೇಳದಂತೆ ತಿಳ್ಕೊಂಡು ನಮಗ್ ತಿಳಿಸಿದ್ರಿಂದ ಇಷ್ಟು ಸುಲಭವಾಗಿದೆ ಅಷ್ಟೇ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ನಿದ್ರೆ ಮಾಡ್ತಾ ಇರೋವನ್ನ ತನ್ನ ಹೆಸರು ಕೂಗಿದ ತಕ್ಷಣ ಅಂತ ಎದ್ದು ಬಿಡ್ತಾನಲ್ವಾ. ಈಗ ಅವನಿಗೆ ಗಾಢ ನಿದ್ರೆಯಲ್ಲಿ ಅವನ ಹೆಸರು ಗೊತ್ತಿರುತ್ತೇನೋ? ಗೊತ್ತಿರೋದಿಲ್ಲ. ಜೋರಾಗಿ ಅವನ ಹೆಸರು ಕೂಗಿದ ತಕ್ಷಣ, ಕಿವಿಗೆ ಬಿದ್ದಿದ ತಕ್ಷಣ ಅವನು ಬಂದೆ ಅಂತ ಎದ್ದು ಬಿಡ್ತಾನಲ್ವಾ. ಹಾಗೆ ಎಚ್ಚರದಲ್ಲಿ ನೀನು ಓಂಕಾರನಪ್ಪ, ಬ್ರಹ್ಮನಪ್ಪ, ಆನಂದ ಸ್ವರೂಪನಪ್ಪ ಅಂತ ಅಂದಿದ ತಕ್ಷಣ ಆ ತತ್ವದಲ್ಲಿ ನಿಲ್ಲದಿಕ್ಕೆ ಸಹಾಯ ಆಗುತ್ತೆ ಉತ್ತಮ ಅಧಿಕಾರಿಗೆ. ಅಷ್ಟೇ. ಆದ್ದರಿಂದ ನಿದ್ರೆ ಮಾಡುತ್ತಿರುವ ತಮ್ಮ ಹೆಸರಿನಿಂದ ಕೂಗಿದ ಕೂಡಲೇ ಹೇಗೆ ಏಳುವಂತೆ ತತ್ವವನ್ನು ತಿಳಿಸುವ ಶಬ್ದಗಳಿಂದ ವಿವೇಕಿಯಾದ ಅಂತಃಕರಣ ಶುದ್ಧವಾಗಿರೋ ನಚಿಕೇತಂತರ ಜಿಜ್ಞಾಸುವು ಪರಮಾರ್ಥವನ್ನ ಅರಿತುಕೊಂಡ್ಬಿಡ್ತಾನೆ. ಎಲ್ರಿಗೂ ಆಗಲ್ಲ. ಈ ಅಭಿಪ್ರಾಯದಿಂದ ಈ ಶಬ್ದಗಳು ಲಕ್ಷಣೆಯಿಂದ ಪರಮಾರ್ಥವನ್ನ ಬೋಧಿಸುತ್ತೆ. ಈಗ ನಮ್ಗೆ ಅರ್ಥ ಆಯ್ತಲ್ವಾ? ಹಾಗೆ
ಆದರೂ ಈ ವಿಷಯದಲ್ಲಿ ಪರಮಾರ್ಥವೇನೆಂದರೆ, ಮತ್ತೆ ಪರಮಾರ್ಥ ಅಂದ್ರೆ ಏನು, ಅದರ ತತ್ವದಲ್ಲಿ ನಾವು ನಿಂತಾಗ ಅದು ಏನಂತಂದ್ರೆ, ಯಾವುದೊಂದು ಶಬ್ದವಾಗಲಿ ಪ್ರತ್ಯಯವಾಗಲಿ ಅದನ್ನ ಆಬ್ಜೆಕ್ಟಿಫೈ ಮಾಡೋಕ್ಕಾಗಲ್ಲ. ಆ ಆತ್ಮನಿಂದಲೇ ಇವನ್ನ ಆಬ್ಜೆಕ್ಟಿಫೈ ಮಾಡಬೇಕೇ ಹೊರತು ಈ ಆತ್ಮ ಪ್ರತ್ಯಯವಾಗಲಿ ಅಥವಾ ಯಾವುದೇ ಶಬ್ದವಾಗಲಿ ಆತ್ಮನ್ನ ಆಬ್ಜೆಕ್ಟಿಫೈ ಮಾಡೋಕ್ಕಾಗಲ್ಲ, ವಿಷಯ ಮಾಡೋಕ್ಕಾಗಲ್ಲ. ಮಾಡಿಬಿಟ್ರೆ ಅದು ಆತ್ಮ ಅಲ್ಲವೇ ಅಲ್ಲ. ಹೀಗೆ ತಗೋಬೇಕು. ಸೊ ಇದಕ್ಕೆಲ್ಲ ತೈತರಿಯ ಉಪನಿಷತ್ ಆಧಾರ ಇದೆ, ಬೃಹದಾರಣ್ಯಕ ವಾರ್ತಿಕ ಅದು ಎಲ್ಲ ಮೇಲ್ಗಡೆ ಹೇಳಿದಕ್ಕೆ ಆಧಾರ ಇದೆ. ಪ್ರತ್ಯಯಗಳು ಅದನ್ನು ವಿಷಯಗೊಳಿಸಬೇಕೆಂದು ಹೊರಟ್ರೆ ಏನಾಗುತ್ತೆ, ಪ್ರತ್ಯಯ ಅದನ್ನ ವಿಷಯ ಮಾಡಬೇಕು ಅಂತ ಹೋದ್ರೆ ಏನಾಗುತ್ತೆ, ಆ ಪರಮಾರ್ಥದಲ್ಲಿ ಬೆರೆತು ಹೋಗುವುದೆಂದು ಹಿಂದೆ ವಿವರಿಸಿರ್ತೇವೆ. ಇದಕ್ಕೆ ನಿಮ್ಗೆ ಚೆನ್ನಾಗಿರೋ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಸೂರ್ಯ ಇದ್ದಾನೆ. ಸೂರ್ಯ ಇಲ್ಲ, ಕಾಣಿಸ್ತಾ ಇಲ್ಲ. ಯಾಕೆ? ಮೋಡಗಳಿಂದ ಮುಚ್ಚಿದ್ದಾನೆ. ಕರೆಕ್ಟು. ಸೂರ್ಯ ಕಾಣಿಸ್ತಾ ಇಲ್ಲ, ಮೋಡಗಳು ಮುಚ್ಕೊಂಡ್ಬಿಟ್ಟಿದೆ ಅಂತ ಯಾವ ಬೆಳಕಿನಿಂದ ನೋಡಿದ್ರಿ? ಸೂರ್ಯನ ಬೆಳಕಿನಿಂದಲೇ. ಹೇಗಿದೆ ನೋಡ್ರಿ. ಅಲ್ಲಿಗೆ ಸೂರ್ಯ ಕಾಣಿಸ್ತಾ ಇದ್ರು ಅವನ ಸೂರ್ಯನ ಬೆಳಕು ಇದ್ದೇ ಇದೆಯಲ್ಲ. ಆದ್ದರಿಂದ ಸೂರ್ಯನು ಮೋಡಗಳಿಂದ ಮುಚ್ಕೊಂಡಿದ್ದಾನೆ ಅನ್ನೋದು ಕೂಡ ಸೂರ್ಯನ ಬೆಳಕಿನಿಂದಲೇ ಗುರುತಿಸ್ಬೇಕಾಗಿರೋ ಹಾಗೆ ಈ ಆತ್ಮ ಪ್ರತ್ಯಯವು ಮುಕ್ತನಾದವನಿಗೆ ಮಾತ್ರ ತೋರಿದರೂ ಅದನ್ನ ಆ ಆತ್ಮ ಪ್ರತ್ಯಯ, ಏಕಾತ್ಮ ಪ್ರತ್ಯಯ ಸಾರ ಆತ್ಮನ್ ಬೆಳೆಯೋಲ್ಲ. ಹೇಗಿದೆ ನೋಡ್ರಿ. ಆ ಮೋಡ ಆಗ್ಲಿ ಇದಾಗ್ಲಿ ಸೂರ್ಯನ ಬೆಳಗೋಲ್ಲ. ಸೂರ್ಯನಿಂದಲೇ ಆ ಸೂರ್ಯ ಮುಚ್ಚಿಕೊಂಡಿದೆ ಮೋಡಗಳಿಂದ ಅಂತ ಗೊತ್ತಾಗುತ್ತ. ಹಾಗೆ ಆತ್ಮ ಪ್ರತ್ಯಯದಿಂದ ಆತ್ಮನ್ನ ಬೆಳಗ್ಸೋದಕ್ಕಾಗ್ಲಿ ವಿಷಯ ಮಾಡ್ಕೊಳಕ್ಕಾಗಲ್ಲ. ಮಾಡ್ಕೊಂಡ್ರೆ ಅವಾಗ ಆ ಆತ್ಮನ ಗಂಧ ಅಥವಾ ಅದರ ಬೆಲೆ ಕಡಿಮೆ ಆಗ್ಬಿಡುತ್ತೆ. ಅವನು ಆಬ್ಜೆಕ್ಟಿಫೈ ಆಗ್ಬಿಡ್ತಾನೆ. ಅವಾಗ ಅವನ ಆತ್ಮ ಅಲ್ವೇ ಅಲ್ಲ, ಅನಾತ್ಮ ಆಗ್ಬಿಡ್ತಾನೆ. ಆದ್ದರಿಂದ ಆದ್ರೂ ಆತ್ಮನ ಬೆಳಕಿನಿಂದಲೇ ಆತ್ಮ ಪ್ರತ್ಯಯ ಬೆಳಗ್ಬೇಕು ಅನ್ನೋದು ನಮ್ಗೆ ಇದು ಚೆನ್ನಾಗಿ ಅರ್ಥ ಆಗತ್ತೆ. ಆದ್ದರಿಂದ ಪರಮಾರ್ಥ ಸ್ವರೂಪನ ನಮ್ಮ ಆತ್ಮನು ಸತ್ಯಜ್ಞಾನಂದ ಸ್ವರೂಪನೆಂದು ನಾವು ಹೇಳುವಾಗ ರೂಢಿಯಲ್ಲಿ ಶಬ್ದಗಳು ವಾಕ್ಯಗಳು ತಮ್ಮ ಅರ್ಥವನ್ನು ಬೋಧಿಸುವ ರೀತಿಯನ್ನ ನೆನಪಿಗೆ ತಂದುಕೊಂಡು ಪರಮಾರ್ಥವು ನಮ್ಮ ಆತ್ಮನು ನಮಗದಕ್ಕೂ ಸಸ್ವಾಮಿ ಭಾವ ಸಂಬಂಧವಿದೆಯೆಂದಾಗಲಿ, ಅವು ಯಾವುದೂ ಇಲ್ಲ ಅಂತ, ಈ ಸತ್ಯತ್ವಾದಿಗಳು ಒಂದಕ್ಕೊಂದು ಬೇರೆಯಾಗಿದೆ ಎಂದಾಗಲಿ ಒಂದರಲ್ಲೊಂದು ಬೆರೆತಿವೆ ಎಂದಾಗಲಿ ಕಲ್ಪಿಸಬಾರದು. ಸೊ ಯಾವ ಕನೆಕ್ಷನ್ ಇಲ್ಲ, ಯಾವುದು ಕೂಡ ಹೇಳಕ್ ಬರಲ್ಲ. ಆದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಇವು ಯಾವುದು ಅವನ್ ಬೆಳಗೋಲ್ಲ, ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಸೊ ಅನುಭವಾನುಸಾರವಾಗಿ ನೋಡಿಕೊಂಡ್ರೆ ಪರಮಾರ್ಥ, ಆತ್ಮ, ಬ್ರಹ್ಮ, ಭೂಮ, ಸತ್ಯಜ್ಞಾನ, ಅನಂತ, ಆನಂದ ಇವೆಲ್ಲವೂ ಒಂದೇ ಅದ್ವಿತೀಯಾದ ವಸ್ತು ಅಂತ ನಿಶ್ಚಯಿಸ್ಬೇಕಷ್ಟೆ. ಇವು ಆತ್ಮ ತೋರ್ಸಕ್ ಬರೋದಿಲ್ಲ, ಅಷ್ಟು ತಿಳ್ಕೊಂಡ್ರೆ ಸಾಕು. ಆದರೆ ಆ ತತ್ವದಲ್ಲಿ ನಿಲ್ಲದಿಕ್ಕೆ ಇವು ಸಹಾಯ ಆಗುತ್ತೆ ಅಷ್ಟೆ. ಸೊ ಅಲ್ಲಿಗೆ 180 ಪರಮಾರ್ಥ ದೃಷ್ಟಿಯಿಂದ ಪರಮಾರ್ಥದ ವರ್ಣನೆ. ಆತ್ಮನ್ನ ನಾವು ತಿಳ್ಕೋಬೇಕಾದ್ರೆ ಆತ್ಮನಿಂದಲೇ ತಿಳ್ಕೋಬೇಕು. ಆತ್ಮನ್ನೇವ ಆತ್ಮನಾ ತುಷ್ಟ, ಆತ್ಮನಿಂದಲೇ ಆತ್ಮನನ್ನ ಕಂಡುಕೋಬೇಕು. ಹೇಗಿದೆ ನೋಡ್ರಿ. ಗಾಢನಿದ್ರೆ ಅನುಭವ. ಗಾಢನಿದ್ರೆಯಲ್ಲಿ ಏನಿರ್ತಾನೆ? ಆತ್ಮ. ನಾನು ಆತ್ಮನಾಗಿದ್ದೆ ಅಂತ ಅದರಿಂದಲೇ ತಿಳ್ಕೊಂತೀವಿ. ಹಾಗೆ
ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ಪರಮಾರ್ಥದ ವರ್ಣನೆ. ಪರಮಾರ್ಥ ದೃಷ್ಟಿಯಿಂದಲೇ ಪರಮಾರ್ಥವನ್ನು ತಿಳಿಸಬೇಕೆಂದರೆ ಹೇಗೆ ತಿಳಿಸಕ್ಕೋ ಆಗಲ್ಲ. ನೇತಿ ನೇತಿ ಹಂಗೆ ತಿಳಿಸ್ಬೇಕು. ಇದಲ್ಲ ಇದಲ್ಲ ನೆಗೇಷನ್. ಹೌದು, ಎರಡೇ ಎರಡು ಹೇಳಿದೆಯಲ್ಲ, ಇದಲ್ಲ ಇದಲ್ಲ, ಅದು ಯಾಕೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ದ್ವಂದ್ವಗಳು ಎಲ್ಲ. ಸ್ಥೂಲ ಅದು ಸ್ಥೂಲವಲ್ಲ ಅಂದಿದ ತಕ್ಷಣ ಮತ್ತೆ ಅವನ ಶಿಷ್ಯ ಕೇಳ್ತಾನೆ, ಸೂಕ್ಷ್ಮವಾ? ಅದೂ ಅಲ್ಲ ಅನ್ನೋದಕ್ಕೋಸ್ಕರ. ಅದು ತುಂಬಾ ದೊಡ್ಡದಾಗಿದೆಯಾ ಅಂತಂದ್ರೆ ಅದು ತುಂಬಾ ಚಿಕ್ಕದಲ್ಲ. ದೊಡ್ಡದಲ್ಲ ಅಂದಿದ ತಕ್ಷಣ ಅದು ತುಂಬಾ ಚಿಕ್ಕದೇನೋ ಅಂತ ಕೇಳ್ತಾನೆ. ಅದೂ ಅಲ್ಲ. ಅದಕ್ಕೆ ನೇತಿ ನೇತಿ 2 ಸಲ. ದ್ವಂದ್ವಗಳು ಸುಖ ದುಃಖ, ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಎರಡನ್ನೂ ಮೀರಿರುತ್ತೆ. ಅದಕ್ಕೆ 2 ಸಲ ಹೇಳೋದಕ್ಕೆ ಕಾರಣ ಯಾಕೆ ಅಂದ್ರೆ ಇದು. ಅದನ್ನು ತಿಳಿಯುವುದಕ್ಕೆ ಇದಕ್ಕಿಂತ ಬೇರೆ ಉಪಾಯವೇ ಇಲ್ಲ. ಬೃಹದಾರಣ್ಯಕ ಉಪನಿಷತ್ ಮತ್ತೆ ಹೇಗೆ ಅಂತ ಹೇಗೆ ತೋರಿಸುತ್ತೆ? ಅದೇನು ನಿದ್ದೆನಾ? ಅಲ್ಲ ಸ್ವಾಮಿ, ಅದು ನಿದ್ರೆ ಅಲ್ಲ. ಮತ್ತೆ ಕನ್ಸಲ್ಲ. ಹೋಗ್ಲಿ ಎಚ್ಚರನ? ಎಚ್ಚರ ಅಲ್ಲ. ಅಷ್ಟೇ ಅಂತಾನೆ ಎಚ್ಚರವ ಅಲ್ಲ. ಹೋಗ್ಲಿ ಕನಸು ಅಲ್ಲ. ಹೋಗ್ಲಿ ನಿದ್ದೇನೂ ಅಲ್ಲ. ಹಾಗೆ ತೋರಿಸ್ಬೇಕಷ್ಟೆ, ಅಲ್ಲ ಅಂತ. ಇಲ್ದಿದ್ರೆ ಅವನು ನಿದ್ದೇನ ದೇವರು ಅನ್ಕೊಂಡ್ಬಿಡ್ತಾನೆ. ತುಂಬಾ ಜನ ಹಾಗೆ ಅನ್ಕೊಂಡ್ಬಿಟ್ಟು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳನ್ನ ಸುಷುಪ್ತಿ ಸುಬ್ಬರಾಯರು ಅಂತ ಹೆಸರಿಟ್ಬಿಟ್ಟಿದ್ರು. ನಮ್ಮ ಸಚ್ಚಿದಾನಂದ ಸರಸ್ವತಿ ತಲೆ ಹೊಡ್ಕೊಂಡು ಗಾಢ ನಿದ್ರೆಯಲ್ಲಿರೋ ಅನುಭವ ನಮ್ಮ ಸ್ವರೂಪ ಕಂಡ್ರಪ್ಪ ಅಂತ ನಾನು ಹೇಳಿದ್ರೆ, ನಿದ್ದೆನ ದೇವರು ಅಂತ ಇವರು ಅಂತ ಅವ್ರು ಅರ್ಥ ನೋಡ್ರಿ ಎಷ್ಟು ಹೆಂಗ್ ತಿಳ್ಕೊಂತಾರೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ದಿದ್ರೆ ಅದಕ್ಕೋಸ್ಕರನೇ ಅದು ನಿರವಸ್ಥ. ಅದು ನಿದ್ದೆಯೂ ಅಲ್ಲ, ಎಚ್ಚರವೂ ಅಲ್ಲ, ಕನಸು ಅಲ್ಲ. ಆದ್ರೆ ಈ 3 ದ್ವಾರದಿಂದಲೇ ತಿಳಿಸ್ಬೇಕು. ಹೇಗಿದೆ ನೋಡ್ರಿ, ಇವುಗಳನ್ನ ಉಪಯೋಗಿಸ್ಕೊಂಡೇ ತಿಳಿಸ್ಬೇಕು. ಅದಕ್ಕೆ ಅವಸ್ಥೆಗಳು ಅನ್ನೋದು ಉಪಾಯ. ಈ ಉಪಾಯ ಏನ್ ಮಾಡುತ್ತೆ? ಉಪೇಯವನ್ನ ಆ ಆತ್ಮತನ್ನ ವಿಷಯ ಹೇಳ್ತೇವೆ ಅಷ್ಟೇ, ವ್ಯವಹಾರದ ದೃಷ್ಟಿಯಿಂದ ಹೇಳುದು. ಮತ್ತೆ ಅದನ್ನ ವಿಷಯ ಅಂತ ಹೇಳಿದ್ರಲ್ಲ ನೀವು ಅಂತಂದ್ರೆ ಅದನ್ನ ತಿಳಿಸೋದಿಕ್ಕೆ ಸಹಾಯ ಮಾಡುತ್ತೆ ಹೊರತು ಅಲ್ಲಿ ಅದೇ ಅಲ್ಲ ಅನ್ನೋದಿಕ್ಕೆ ಇದು. ಅದು ಕನಸಲ್ಲ, ಎಚ್ಚರಲ್ಲ, ಎರಡು ಸೇರಿದ ರೂಪವಲ್ಲ, ನಿದ್ರೆಯಲ್ಲ, ಅರಿಯುವುದಲ್ಲ, ಅರಿಯದ್ದಲ್ಲ. ಅರಿಯುವುದು ಅಂತಂದ್ರೆ ಈಗ ಮಡಕೆ ಇದೆ, ಇಲ್ಲಿ ಸ್ವಾಮಿಗಳದ್ದು ಫೋಟೋ ತೋರಿಸ್ತೆ, ನಾನು ಕಂಡೆ ಅರ್ತೆ ಅಂತೀವಿ. ಹಾಗ ಆತ್ಮನ್ ಕಂಡಕ್ಕಾಗುತ್ತಾ? ಅಥವಾ ಅರಿದೇ ಇರೋದ? ಅದು ಅಲ್ಲ. ಆ ಫೋಟೋ ತೋರಿಸ್ದಂಗೂ ಅಲ್ಲ, ಫೋಟೋ ತೋರಿಸ್ದೆ ಹಂಗೂ ಅಲ್ಲ. ಯಾಕೆಂದ್ರೆ ಎರಡನ್ನೂ ಮೀರಿರುವಂತದ್ದು. ಆದ್ದರಿಂದ ಅದು ಗುರುತಿನಿಂದ ಊಹಿಸಿ ತಿಳಿಯೋದಲ್ಲ. ಗುರುತು ಗುಣನೋ ಅಥವಾ ಅದು ನದಿ ಮೇಲಿದೆ ಅಂತನೋ, ಮಡಕೆ ಅಂತಂದ್ರೆ ಕಪ್ಪು ಮಡಕೆ ಅಂತನೋ, ಅಥವಾ ಕಪ್ಪಗಿರೋ ನೈದಿಲೆ ಅಂತ ಹೆಸರು ಹೇಳ್ತೀವಲ್ಲ, ಕರಿ ನೈದಿಲೆ ಕಪ್ಪಗಿದೆ ಅಂತ, ಹಾಗೂ ಅಲ್ಲ. ಇವೆಲ್ಲ ಅನಾತ್ಮ ವಸ್ತುಗಳಿಗಾಗುತ್ತೆ. ಆತ್ಮ ವಸ್ತುಗಳಿಗೆ ಇದು ಯಾವುದು ಹೊಂದೋದಿಲ್ಲ. ಆದ್ದರಿಂದ ತಿಳ್ಸಕ್ ಬರಲ್ಲ. ಆದ್ದರಿಂದ ಇವನ್ನ ಆ ರೀತಿ ಗುರುತಿನಿಂದಲೂ ಕೂಡ ತಿಳ್ಸಕ್ ಬರಲ್ಲ. ಹೋಗ್ಲಿ, ಮನಸ್ಸಿನಲ್ಲಿ ಯೋಚಿಸ್ಕೊಳ್ಳೋದು ಬರುತ್ತಾ? ಸರಿ ಸ್ವಾಮಿ, ನೀವು ತಿಳ್ಸೋದ್ ಬೇಡ. ಯಾಕೆ? ಅದಕ್ಕೆ ರೂಪ, ನಾಮ, ರೂಪ, ಕ್ರಿಯೆ, ಗಂಧ ಏನಿಲ್ಲ ಅಂತಂದ್ರೆ ಹೋಗ್ಲಿ, ಮನಸ್ಸಿನಿಂದ ಯೋಚನೆ ಮಾಡಿ ತಿಳ್ಕೊಂಡ್ಬಿಟ್ರೆ ಅದು ಮನಸ್ಗೂ ಸಿಗೋದಿಲ್ಲ. ಕರ್ಮೇಂದ್ರಿಗಳಿಗೆ ಸಿಗೋಲ್ಲ, ಜ್ಞಾನೇಂದ್ರಿಗಳಿಗೆ ಸಿಗೋಲ್ಲ, ಮನಸ್ಗೂ ಎಟ್ಗಲ್ಲ, ಅಂತಃಕರಣಕ್ಕೆ ಎಟ್ಗಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳೆಲ್ಲ ಆಬ್ಜೆಕ್ಟ್ ಆಗಿರುತ್ತೆ. ಆಬ್ಜೆಕ್ಟ್ಗೆ ಆ ಸಬ್ಜೆಕ್ಟ್ ನ ತಿಳ್ಕೊಳ್ಳೋಕೆ ಬರುತ್ತಾ? ಬರೋದಿಲ್ಲ. ಅದಕ್ಕೋಸ್ಕರನೇ ಅದು ಸತ್ಯ ಜ್ಞಾನಂದ ಸ್ವರೂಪ ಅಂತ ತಿಳಿಸೋದಕ್ಕೂ ಬರುವುದಿಲ್ಲ. ಅದರಲ್ಲಿ ಯಾವ ಭೇದವೂ ಇಲ್ಲ. ಏನಾದ್ರೂ ಭೇದ ಇದೆಯಾ ಅದರಲ್ಲಿ? ರಂಗುಣಿಕಿ ಲಿಂಗುಣಿಕಿ ಭೇದ ಅಂತ ಆ ಥರ ಏನಾದ್ರೂ ಭೇದ ಇದೆಯಾ? ಯಾವ ಭೇದನೂ ಇಲ್ಲ, ಎಂಥದ್ದು ಇಲ್ಲ. ಎರಡಿಲ್ಲ, ಅಲ್ಲಿ ಭೇದ ಇರಬೇಕಾದ್ರೆ ಎರಡು ಇರಬೇಕಪ್ಪ, ಹಾಗೂ ಇಲ್ಲ. ಹೋಗ್ಲಿ, ಏರುಪೇರಿದೆಯಾ?
ಇದು ಹೆಚ್ಚು, ಇದು ಕಡಿಮೆ. ಆದ್ದರಿಂದ ಅಲ್ಲಿ ಯಾವ ಮಂಗಳ ಅಮಂಗಲ ಎರಡೂ ಇಲ್ಲ, ಎಲ್ಲ ವ್ಯವಹಾರದ ದೃಷ್ಟಿಯಿಂದ ಹೇಳೋದು. ಅದಕ್ಕೆ ಎರಡನೇದೆನ್ನೋದೇ ಇಲ್ಲ. ಎರಡನೇದು ಅಂತ ಇದ್ದಿದ್ರೆ ನಾವು ಹೇಳ್ದಂಗೆ ಗುಣ, ರೂಪ, ಕ್ರಿಯೆ, ನಾಮ, ಮತ್ತೆ ಏರಿ ಮೇಲಿದೆ, ನೆದಿ ಮೇಲಿದೆ, ಹಿಂಗೇನೋ ಏತ್ರಿಂದಲೋದ್ರು ಹೇಳ್ಬೋದಾಗಿತ್ತು. ಅದಕ್ಕೆ ಯಾವುದು ಇಲ್ವಲ್ಲ, ಹೇಳಕ್ ಬರಲ್ಲ. ಅದು ನಮ್ಮ ಆತ್ಮನೆಂಬುದು ಅದನ್ನ ಅರಿತು ಕೃತಕೃತ್ಯರಾಗಬೇಕೆಂಬುದೂ ಕೂಡ ವ್ಯವಹಾರ ದೃಷ್ಟಿಯಿಂದ ಹೇಗಿದೆ ನೋಡಿ. ಮುಕ್ತರಾಗಬೇಕು ಅಂತ ಹೇಳುದು ವ್ಯವಹಾರ ದೃಷ್ಟಿ. ಅಲ್ಲಿ ನಿಂತ್ಕೊಂಡ್ರೆ ಆನಂದವಾಗಿರ್ತೀವಿ, ಮತ್ತೆ ಹುಟ್ಟು ಸಾವುಗಳು ತಪ್ಪಿಸ್ಕೊಂತೀವಿ, ಮತ್ತೆ ಇನ್ನೇನು ಬೇಕಾಗಿಲ್ಲ. ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗತ್ತೆ. ಏನ್ ಬೇಕಾದ್ರೂ ಹೇಳ್ರಿ, ಏನ್ ಹೇಳಿದ್ರೂ ಕೂಡ ಇವೆಲ್ಲವೂ ಕೂಡ ಎಚ್ಚರ ದೃಷ್ಟಿಯಿಂದ ಹೇಳ್ಬೇಕು ಅಷ್ಟೇ ಹೊರತು ಅದನ್ನ ಆಗೋದಿಲ್ಲ, ಅದನ್ನ ತಿಳಿಸಕ್ಕಾಗೋದಿಲ್ಲ. ಯಾಕೆ? ಎರಡನೇದಿಲ್ಲ. ಅದು ನಮ್ಮ ಆತ್ಮನೆಂಬುದು ಅದನ್ನು ಅರಿತು ಕೃತಾರ್ಥರಾಗಬೇಕೆಂಬುದು ಕೂಡ ವ್ಯವಹಾರ ದೃಷ್ಟಿಯಿಂದ ಹೊರತು ಪರಮಾರ್ಥ ದೃಷ್ಟಿಯಿಂದ ಅಲ್ಲ. ಪರಮಾರ್ಥದಲ್ಲಿ ಅದರ ಸೊಲ್ಲಿಲ್ಲ. ಗಾಢನಿದ್ರೆಯಲ್ಲಿದ್ದಾಗ ನಾನು ಬದ್ಧನಾಗಿದ್ದೀನಿ, ನಾನು ಮುಕ್ತನಾಗಬೇಕು, ತೋರಿಸಿ ನೋಡೋಣ. ಇಲ್ಲ, ಯಾರೊಬ್ಬರೂ ಸಂಸಾರದಿಂದ ಬದ್ಧರಾಗಿರೋದಿಲ್ಲ, ಮತ್ತೆ ಸಾಧನೆ ಮಾಡಿ ಮುಕ್ತರಾಗಬೇಕಾಗುವುದಿಲ್ಲ. ಮತ್ತೆ ಜ್ಞಾನದಿಂದ ಮುಕ್ತಿಯನ್ನ ಪಡೆಯಿರಿ ಅಂತ ಹೇಳ್ತೀವಿ. ಎಲ್ಲ ವ್ಯವಹಾರ ದೃಷ್ಟಿಯಿಂದ ಸಾಧನೆ ಮಾಡಿ ಪಡೆಯಿರಿ. ಯಾವ ಸಾಧನೆನೂ ಇಲ್ಲ ಇದಕ್ಕೆ. ನಾನು ಆಗಿರೋದನ್ನ ತಿಳ್ಕೊಳ್ಳೋದಿಕ್ಕೆ ಯಾವ ಸಾಧನೆ ಮಾಡ್ತೀರಿ ಸ್ವಾಮಿ? ನನ್ನನ್ನು ನಾನು ತಿಳ್ಕೊಳ್ಳೋದಿಕ್ಕೆ ಏನಾದ್ರೂ ಮಾಡ್ಬೇಕೇನೋ? ನಾನು ಅಲ್ಲದನ್ನು ತಿಳ್ಕೊಳ್ಳೋದಿಕ್ ಪ್ರಯತ್ನ ಮಾಡ್ಬೇಕು. ನಾನೇ ಆಗಿರೋದನ್ನ ತಿಳ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು? ಹೇಗಿದೆ ನೋಡಿ. ಆದ್ದರಿಂದ ಈ ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಮುಕ್ತರು ಆಗದೆ ಇರೋರು ಪ್ರಶ್ನೆ ಇಲ್ಲ. ಇವೆಲ್ಲ ಎಲ್ಲಿ? ಎಲ್ಲ ದೃಶ್ಯ ಪ್ರಪಂಚದಲ್ಲಿ. ಆ ತತ್ವದಲ್ಲಿ ಇದರ ಪ್ರಶ್ನೆ ಇರೋದಿಲ್ಲ. ಯಾಕೆ? ಅದು ಏಕಮೇವ ಅದ್ವಿತೀಯ. ಅಲ್ಲಿ ಎಚ್ಚರ, ಕನಸು, ನಿದ್ರೆ ಮೂರು ಅವಸ್ಥೆಗಳ ಉಪಾಧಿಯಿಂದ ತೋರುವ ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿ ಎಂದಿಗೂ ಯಾವ ಉಪಾಧಿ ಇಲ್ಲದ ಪರಮಾರ್ಥವು ಈ ಮೂರರ ತಿರುಳಾಗಿರುತ್ತೆ. ಸೊ ನಾವು ತಿಳಿಸೋದಿಕ್ಕೆ ಈ ಮೂರು ಅವಸ್ಥೆಗಳನ್ನ ಉಪಾಯವಾಗಿ ಉಪಯೋಗಿಸ್ಕೊಂತೀವಿ. ಆದ್ರೆ ಇದು ಎಚ್ಚರವೂ ಅಲ್ಲ, ಕನಸು ಅಲ್ಲ, ನಿದ್ದೆಯೂ ಅಲ್ಲ. ಅದಕ್ಕೋಸ್ಕರ ಆದರೆ ಆತ್ಮಸ್ವರೂಪವನ್ನ ಬಿಟ್ಟು ಈ ಅವಸ್ಥೆಗಳು ಸ್ವತಂತ್ರವಾಗಿ ಇಲ್ಲ. ಅದಕ್ಕೋಸ್ಕರನೇ ಇವಿಗೆ ಅನಿರ್ವಚನೀಯ. ಯಾಕೆ ಅಂತಂದ್ರೆ ಇವು ಆತ್ಮನ್ ಬಿಟ್ಟು ಅವೇ ಸ್ವತಂತ್ರವಾಗಿ ಇರಕ್ಕಾಗುತ್ತಾ ಅಂದ್ರೆ ಆಗೋದಿಲ್ಲ. ಹೋಗ್ಲಿ, ಇವು ಆತ್ಮನ ತೋರ್ಸುತ್ತಾ ಅಂದ್ರೆ ತೋರ್ಸಕ್ ಬರೋದಿಲ್ಲ. ಅದಕ್ಕೋಸ್ಕರ ಇವನ್ನ ಅನಿರ್ವಚನೀಯ. ಹೋಗ್ಲಿ, ಇದನ್ನ ಆತ್ಮ ಅಂತ ಕರಿತೀರಾ? ಕರೆಯಕ್ ಬರೋಲ್ಲ. ಆತ್ಮ ಅಲ್ಲ. ಅದಕ್ಕೋಸ್ಕರ ಇದು ಆತ್ಮ ಅಂತಾನು ಹೇಳಕ್ ಬರಲ್ಲ, ಆತ್ಮನ್ ಬಿಟ್ಟು ಸ್ವತಂತ್ರವಾಗಿ ಇರುತ್ತೆ ಅಂತಾನು ಹೇಳಕ್ ಬರಲ್ಲ. ಅದಕ್ಕೋಸ್ಕರನೇ ಇದಕ್ಕೆ ಇನ್ನೊಂದು ಹೆಸರು ಕೊಡ್ತಾರೆ, ಅನಿರ್ವಚನೀಯ. ಅಂದ್ರೆ ಇದು ಮಾತಿನಿಂದ ಹೇಳಕ್ ಬರೋದಿಲ್ಲ, ಅನಿರ್ವಚನೀಯ ಅಂತ ಕೂಡ ಇದಕ್ಕೆ ಕರೀತಾರೆ. ಅದಕ್ಕೋಸ್ಕರನೇ ಈ ಮೂರು ಅವಸ್ಥೆಗಳ ತಿರುಳು ಪರಮಾತ್ಮನೇ. ಬರೀ ಮೂರು ಅವಸ್ಥೆಗಳು ಮಾತ್ರ ಅಲ್ಲ, ಮೂರು ಅವಸ್ಥೆಗಳು, ಆ ಅವಸ್ಥೆ ದೃಶ್ಯ ಪ್ರಪಂಚದಲ್ಲಿರೋ ಅರ್ಧ ಡಜನ್ ತಿರುಳು ಆತ್ಮನೇ. ಹಾವು ಅಂತ ಏನ್ ಹೇಳ್ತೀನೋ ಅದರ ತಿರುಳು ಹಗ್ಗವೇ. ಹಗ್ಗ ಇಲ್ಲದೆ ಹಾವು ಇಲ್ಲ. ಅದ್ ತೋರ್ಬೇಕಾದ್ರೂ ಅಲ್ಲಿ ಹಗ್ಗ ಇರ್ಬೇಕಲ್ಲ, ಅದಕ್ಕೋಸ್ಕರನೇ ಅದರ ತಿರುಳು ಅನ್ನ. ಅದಕ್ಕೋಸ್ಕರನೇ ಇಲ್ಲಿ ಹೇಳುವಾಗ ಈಗ ತಾನೆ ಹೇಳಿದ್ನಲ್ಲ ಅನಿರ್ವಚನೀಯ. ಈಗ ಹಾವನ್ನೇನಂತ ಕರಿತೀರಪ್ಪ? ಹಾವು ಸ್ವತಂತ್ರವಾಗಿದೆಯಾ? ಇಲ್ಲ. ಹಗ್ಗವನ್ನ ಬಿಟ್ಟು ಅದೇ ತೋರೋದಿಲ್ಲ. ತೋರದೆ ಇರೋದ್ರಿಂದ ಅದನ್ನ ಏನಂತ ಕರಿಬೇಕು? ಹಗ್ಗವನ್ನ ಬಿಟ್ಟು ಅದೇ ಸ್ವತಂತ್ರವಾಗಿ ತೋರದೆ ಇರೋದ್ರಿಂದ ಅದನ್ನ ಅನಿರ್ವಚನೀಯ ಅಂತ ಕರೀತಾರೆ. ಹೋಗ್ಲಿ, ಅದನ್ನ ಹಗ್ಗ ಅಂತ ಕರಿತೀರಾ? ಅಲ್ಲ, ಹಾವು ತರ ತೋರ್ತಾ ಇದೆ ಅಷ್ಟೇ. ಆದ್ರಿಂದ ಅದು ಹಗ್ಗವೂ ಅಲ್ಲ, ಹಾವೂ ಅಲ್ಲ. ಹಾಗೆ ಹೋಗ್ಲಿ,
ಅವು ಸ್ವತಂತ್ರವಾಗಿ ಅದಷ್ಟು ಕಡೆ ಇರಕ್ ಬರುತ್ತಾ? ಇಲ್ಲ, ಬರುತ್ತೆ. ಅದರಿಂದ ಇದನ್ನ ಅನಿರ್ವಚನೆ ಅಂತ ಹೇಗೆ ಕರಿತೀವೋ ಹಾಗೆ ಈ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ನ ಅನಿರ್ವಚನೀಯ ಅಂತ ಬೇಕಾದ್ರೆ ಕರೀಬಹುದು. ಆದ್ದರಿಂದ ಈ 3 ಅವಸ್ಥೆಗಳು ಆತ್ಮನಲ್ಲಿ ಕಲ್ಪಿತವಾಗಿದೆ. ಹೇಗೆ ಹಗ್ಗದಲ್ಲಿ ಹಾವು ಕಲ್ಪಿತವಾಗಿದೆಯೋ ಹಾಗೆ. ಅದಕ್ಕೋಸ್ಕರನೇ ನಮ್ಮ ನಿಜವಾದ ಸ್ವರೂಪ ಅದಕ್ಕೇನಂತಾರೆ? ನಿತ್ಯ ನಿರವಸ್ಥ. ಎಂದೆಂದೂ ಅವನಿಗೆ ಅವಸ್ಥೆಗಳು ಗೊತ್ತಿಲ್ಲ. ಕೇಳ್ರಿ, ಆತ್ಮನಲ್ಲಿ ನಿಂತು ಎಚ್ಚರ ಅಂದ್ರೆ ಏನು ಅಂತ ಕೇಳ್ರಿ, ಕನಸಂದ್ರೆ ಏನು ಅಂತ ಕೇಳ್ರಿ, ನಿದ್ದೆ ಅಂದ್ರೆ ಏನು ಅಂತ ಕೇಳ್ರಿ, ಅವನ ಆನ್ಸರ್ ಮಾಡ್ರಿ. ಗೊತ್ತಿದ್ರೆ ಅಲ್ವಾ? ಯಾಕೆ? ಅದು ಇದ್ರೆ ಅಲ್ವಾ ಅವನ್ ಹೇಳ್ಬೇಕಾದ್ರೆ. ಈಗ ನೀವು ಸೂರ್ಯನ ಹತ್ರ ಹೋಗ್ಬಿಟ್ಟು ಕತ್ಲೆ ಅಂತ ಕೇಳಿ, ಏನ್ ಹೇಳ್ತಾನೆ ನೋಡೋಣ ಸೂರ್ಯ? ಏನಾದ್ರು ಹೇಳ್ತಾನ ಸೂರ್ಯ? ಕತ್ಲೆ ನೋಡಿದ್ದಾನ? ಕತ್ಲೆ ಹೋಗ್ಲಿ, ಕತ್ಲೆ ಇದೆಯಾ? ಎಷ್ಟು ಸರಿ ಹೇಳಿ ಕಂಪ್ಲೇಂಟ್. ಬ್ರಹ್ಮನ ಹತ್ರ ಹೋಗಿದ್ದ. ಹಾಗೆ ಈ ಅವಸ್ಥೆಗಳು, ಅವಸ್ಥೆ ಒಳಗಡೆ ಇರೋದು, ಮತ್ತೆ ಅವಸ್ಥೆನೇ ಇಲ್ಲ ಅಂತಂದ್ರೆ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಬೆಲೆ ಇಲ್ಲ ಅಂದ್ರೆ ಹೋಲ್ಸೆ ಎಲ್ಲ ಮುಗಿದೋಯ್ತು. ಈ ಅರ್ಥದಲ್ಲಿ ಮಾತ್ರ ಅದು ತುರ್ಯವೇ ಹೊರತು ನಿಜವಾಗಿ ಅದಕ್ಕಿಂತ ಬೇರೆಯಾಗಿ ಇವುಗಳಿಗೆ ಜೊತೆಗೆ 4ನೇದು ಮತ್ತಿನ್ನೊಂದು 3 ಅವಸ್ಥೆಗಳೇ ಅಲ್ಲ ಅಂತಂದ್ಮೇಲೆ ಹೋಗ್ಲಿ ಅದು ತುರ್ಯ ಅಂತ ಹೇಳೋಣ ಸ್ವಾಮಿ, 4ನೇದು ಅಂತ ಹೇಳೋಣ. ಅಲ್ಲಪ್ಪ, ದೇವರು ಕೊಟ್ಟಿರೋ 3 ಅವಸ್ಥೆಗಳು ಬಿಟ್ರೆ 4ನೇ ಪ್ರಶ್ನೆನೇ ಬರೋದಿಲ್ಲ. ನೋಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ಈ ಅಕಸ್ಮಾತ್ ಪರಮಾರ್ಥ ಅನ್ನೋದು 3 ಅವಸ್ಥೆಗಳಿಗಿಂತ ಬೇರೆಯಾಗಿ ಇದೆ ಅಂತ ಅಂದ್ರೆ ನೀವು ತೋರ್ಸಕ್ಕೆ ಬರಲ್ಲ. ಯಾಕೆ? 24 ಗಂಟೆ ದೇವರು ಕೊಟ್ಟಿರೋದ್ರಲ್ಲಿ ಮತ್ತೆ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಗಂಟೆಯಲ್ಲಿ ಈ 3 ಅವಸ್ಥೆ ಬಿಟ್ರೆ ಮತ್ತೊಂದು ಅವಸ್ಥೆ ಇಲ್ಲ. ನಿಮ್ಗೆ ಈ 3 ಅವಸ್ಥೆಗಳು ಇಟ್ಕೊಂಡೇ ತೋರಿಸ್ಬೇಕು. ಅಲ್ಲಿಗೆ ನೀವು ಆತ್ಮ ಅನ್ನೋದೇನಾದ್ರೂ 4ನೇ ಅವಸ್ಥೆ ಅಂತ ಏನಾದ್ರೂ ಹೇಳಿದ್ರೆ ನೀವ್ ಏನ್ ಹೇಳಕ್ ಹೋಗ್ತಾ ಇದ್ದೀರೋ ಆತ್ಮ ಅದು ಇಲ್ಲ ಅಂತ ಹೇಳ್ಬೇಕು. ಒಂದು ಇಲ್ಲ ಹೇಳಕ್ಕೆ ಬರೋದಿಲ್ಲ. ಸೊ ಅದು ಹೊಂದೋದಿಲ್ಲ. ಹಾಗಾದ್ರೆ ತುರ್ಯ ಅಂತ ಹೇಳ್ತಾರಲ್ವಾ ಅಂತ ಇವರು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ 3 ಅವಸ್ಥೆಗಳಿಗಿಂತ ಬೇರೆಯಾಗಿ 4ನೇ ಅವಸ್ಥೆನೇ ಆತ್ಮ ಅಂತ ತಿಳ್ಕೊಂಡು ಈಗ ಆ 4ನೇ ಅವಸ್ಥೆಗೆ ನಾವು ಪಾತಂಜಲಿಗಳು ಹೇಳಿರೋ ಸಮಾಧಿಯನ್ನ ಮಾಡಿಕೊಂಡು ನಿರ್ವಿಕಲ್ಪ ಸಮಾಧಿ ಮಾಡ್ಕೋಬೇಕು ಅಂತ ಹಿಂಗೆಲ್ಲ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟು ಸಾಧನೆಗಳು ತಪ್ಪು. ತತ್ವದಲ್ಲಿ ನಿಲ್ಲಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು ತುರಿ 3 ಅವಸ್ಥೆಗಳೇ ಇಲ್ಲ. ನಿರವಸ್ಥ ಅಂತ ಹೇಳಿದ್ಮೇಲೆ 4ನೇ ಅವಸ್ಥೆ ಎಲ್ಲಿಂದ ತರ್ತೀರ? ಮತ್ತೆ ತಿರ್ಗಾ ಅಧ್ಯಾರೋಪ ಅಪವಾದ ಎಲ್ಲವೂ ಕೂಡ ಅಪವಾದನೆ. ಮೊದಲು 3 ಅವಸ್ಥೆಗಳನ್ನ ತೆಗೆದುಹಾಕಿ ನಿಮ್ಮನ್ನ 4ನೇ ಅವಸ್ಥೆ ಅಂದ್ರೆ ಅದು ಮುಕ್ತ ಅವಸ್ಥೆ ಅಂತ ನಿಲ್ಲಿಸ್ತಾರೆ. ನೀವು ತತ್ವದಲ್ಲಿ ನಿಂತ ಮೇಲೆ ಆ 4ನೇ ಅವಸ್ಥೆನೂ ಕೂಡ ಅಲ್ಲ, ಅದನ್ನು ಕೂಡ ನೀವೇ ತೆಗೆದಾಕ್ಬಿಡ್ತೀರಿ. ಇನ್ನು ಅವಸ್ಥೆ ಅನ್ನೋ ಪ್ರಶ್ನೆಯಲ್ಲಿ ಬಂತು ಹಾಗೆ ಅಂತ. ತುರ್ಯ ಎಂಬುದು 4ನೇ ಅವಸ್ಥೆ ಎಂದು, ಅದೇ ಸಮಾಧಿ ಎಂದು ಕೆಲವರು ತಪ್ಪಾಗಿ ತಿಳಿದಿರ್ತಾರೆ. ಈ 4ನೇ ಅವಸ್ಥೆ ಅಂತ ಹೇಳಿದ್ರಿಂದ ಶಾಸ್ತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅದು ಸಮಾಧಿ ಅಂತ ತಂದು ಮಾಡಿ ಗಬ್ಬೆಬ್ರಿಸ್ಕೊಂಡು ಅದಕ್ಕೆ ಸಗಣಿ ಹಚ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇನ್ನು ಕೆಲವರು 4ನೇದೇ ತುರ್ಯ ಅಂತಂದ್ರು ಆಗ್ತಾ ಇತ್ತೇನು, ಅದು ಬಿಟ್ರು ತುರ್ಯಾತೀತ 4ನೇ ಅವಸ್ಥೆಯನ್ನ ಮೀರಿರುತ್ತೆ ಅಂತ ಅದು ಬೇರೆ ಮಾಡು. ಏನ್ ಹೇಳ್ಬೇಕು ನೋಡ್ರಿ, ಒಂದ್ ಅವಸ್ಥೆನೇ ಇಲ್ಲ ಅಂತಂದ್ರೆ 4ನೇದು ಮೀರೋದು ಏನ್ ಕಲ್ಪನೆ? ಎಲ್ಲಾದ್ರೂ ಅನುಭವದಲ್ಲಿ ಇದೆಯಾ? ಇಲ್ಲ. ಕೆಲವರು ವಿಕಲ್ಪಿಸ್ತಾರೆ. ಫಸ್ಟ್ ಆಫ್ ಆಲ್ 3 ಅವಸ್ಥೆಗಳು ಅನ್ನೋದೇ ಸರಿ ಇಲ್ಲ. ಹೋಗ್ಲಿ 4ನೇ ಅವಸ್ಥೆ ಅಂತ ಶಾಸ್ತ್ರದಲ್ಲಿ ಅಧ್ಯಾರೋಪದಿಂದ ಇದೆ. ಅಧ್ಯಾರೋಪ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ರೆ ಈ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ.
ಸರಿ ಆಯ್ತು. ಅದ್ಯಾರೋ ತುರ್ಯ ಅಂತ. ಯಾಕೆಂದ್ರೆ ಅದರಲ್ಲಿ ಏನೇನೋ ಕೆಲವು ಡಿಸಡ್ವಾಂಟೇಜ್ಗಳಿದೆ. ಅವನ್ ತೆಗೆದಾಕೋದಕ್ಕೋಸ್ಕರ ವೈಶ್ವಾನರ ಅವನಿಗೆ ಸಪ್ತಾಂಗ, ತೈಜಸ ಅವನಿಗೂ ಸಪ್ತಾಂಗ ಇದೆ, ಮತ್ತೆ ತುರ್ಯ ಅದು ಕಾರಣ, ಮತ್ತೆ ಬೀಜ ರೂಪದಲ್ಲಿದೆ, ಅವಿದ್ಯೆಯಲ್ಲಿದೆ, ಹಿಂಗೆಲ್ಲ ಇರೋದ್ರಿಂದ ತುರ್ಯ ಅಂತ ಒಂದು ಹೇಳಿದ್ರು. ಅಲ್ಲಿ ಇವುಗಳನ್ನೆಲ್ಲ ತೆಗೆದಾಕ್ಬಿಡ್ತಾರೆ. ತೆಗೆದಾಕಿದ ತಕ್ಷಣ ಆತ್ಮತತ್ವದಲ್ಲಿ ನಿಂತ್ರೆ ಆಗ ನಿರವಸ್ಥ ಅನ್ನೋದು ಅನುಭವ ಅವನಿಗೆ ಬರುತ್ತೆ ಅಂತ. ಯಾವಾಗ ನಾವು ಈ ರೀತಿ ಅರ್ಥ ಮಾಡ್ಕೊಳ್ದೆ ಇದ್ರೆ ಎಲ್ಲವೂ ಕನ್ಫ್ಯೂಷನ್ ಆಗಿ ಇನ್ನೂ ಗೊಂಜಲಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಅವಾಗ ಮೋಕ್ಷ ಅನ್ನೋದು ತುಂಬಾ ದೂರ ಆಗ್ಬಿಡುತ್ತೆ. ಈ ಕಲ್ಪನೆಯೆಲ್ಲವೂ ಅವರವರ ಭ್ರಾಂತಿ ಬುದ್ಧಿಯನ್ನ ಅವಲಂಬಿಸಿರುತ್ತೆ. ಪರಮಾರ್ಥವು ಎಂದಿಗೂ ಕಲ್ಪನಾತೀತವೆಂದು ತಿಳಿಯಬೇಕು. ಹೀಗೆ ತಗೊಂಡೋಗ್ಬಿಡ್ತಾರೆ. ಪರಮಾರ್ಥ ಅಂದ್ರೆ ಏನು? ಇಮ್ಯಾಜಿನ್ ಮಾಡ್ಕೋಬೇಕು. ಹೇಗೆ ಕರ್ಮಕಾಂಡ ಉಪಾಸನ ಕಾಂಡ ತರ ಸ್ವರ್ಗ, ನರ್ಕ, ಪುನರ್ಜನ್ಮ, ಮತ್ತೆ ಹುಟ್ಟು ಸಾವು ಎಲ್ಲವನ್ನು ಕಲ್ಪನೆ ಮಾಡ್ಕೋಬೇಕಾಗುತ್ತೆ. ನೀವು ಕಲ್ಪನೆ ಮಾಡಿಕೊಂಡ್ರೆ ಅದು ಸಿಗೋದೇ ಇಲ್ಲ. ಸೊ ಅಲ್ಲಿಗೆ ಅದು ಕೂಡ ಮುಗೀತು. ಸೊ ಈಗ 181 ಪ್ರಪಂಚದ ಸತ್ಯ ಮಿಥ್ಯತ್ವಾದಿಗಳಿಗೆ ದೃಷ್ಟಿಭೇದದಿಂದ ಅವಿರೋಧ. ಇಲ್ಲಿ ನಾವು ಹೇಳುವಾಗ ಇದು ಮಿಥ್ಯ, ಇದು ಸತ್ಯ, ಇದು ಮಿಥ್ಯ ಅಂತ ಹೇಳ್ತಾ ಬರ್ತೀವಿ ಪ್ರಪಂಚದ ವಿಚಾರ ಹೇಳುವಾಗ, ಅಲ್ವಾ? ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಅಂತ ಕೂಡ ನಾವು ಹೇಳ್ತೀವಿ ಸ್ಟಾರ್ಟಿಂಗ್ ನಲ್ಲಿ. ಅವುಗಳನ್ನ ಅನಿತ್ಯವನ್ನ ಬಿಟ್ಟು ನಿತ್ಯದಲ್ಲಿ ನಿಲ್ಲಬೇಕು ಅಂತ. ಇವೆಲ್ಲವೂ ದೃಷ್ಟಿಭೇದದಿಂದ ಹೇಳ್ತಾರೆ. ನಮ್ಮನ್ನ ತತ್ವದಲ್ಲಿ ನಿಲ್ಸೋದಕ್ಕೋಸ್ಕರ ಉಪಾಯ. ಆದ್ರೆ ಇದೇನು ವಿರೋಧವಲ್ಲ, ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದಾರೆ. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ನಮಗೆ ಎಚ್ಚರವೆಂಬ ಅವಸ್ಥೆ ಇದೆ ಎಂಬುದೇ ಸುಳ್ಳಾಗುವುದರಿಂದ ಹಿಂದೆ ಇಂಥ ಎಚ್ಚರಗಳು ಅನೇಕವಾಗಿ ನಮಗೆ ಆಗಿರುವೆವೆಂದು ನೆನಪಿನ ಪ್ರಮಾಣದಿಂದ ನಂಬುವುದು, ಮುಂದೆಯೂ ಇಂಥ ಅನೇಕ ಎಚ್ಚರಗಳು ಆಗುವೆಂದು ನಿರೀಕ್ಷಿಸುವುದು ಭ್ರಾಂತಿ. ಈಗ ನಮ್ಗೇನನ್ಸುತ್ತೆ ನೋಡ್ರಿ, ಅಯ್ಯೋ ನಾನು ಹುಟ್ಟದಾಗ್ಲಿಂದ ಎಷ್ಟೊಂದು ಎಚ್ಚರಗಳಾಗಿದೆ, ಎಷ್ಟೊಂದು ಕನಸುಗಳಾಗಿದೆ, ಎಷ್ಟೊಂದು ದಿನ ನಿದ್ದೆ ಮಾಡಿದ್ದೀನಿ, ಇನ್ನೂ ಮುಂದಕ್ಕೆ ಎಚ್ಚರಗಳು, ಕನಸು, ನಿದ್ದೆ ಆಗ್ತಾನೇ ಇರುತ್ತೆ. 24 ಗಂಟೆಗೆ ಈ 3 ಆಗ್ತಾನೇ ಇರುತ್ತೆ ಅಂತ ನಾವು ಹೀಗೆ ಮಾಡ್ಕೊಂಡಿರ್ತೀವಿ. ಇದು ವ್ಯವಹಾರ ದೃಷ್ಟಿಯಿಂದ ಸರಿಯೇ? ಆದರೆ ಇದನ್ನೇನಂತ ಕರಿತೀವಿ ನಾವು? ಭ್ರಾಂತಿ ಅಂತ, ಅಲ್ವಾ? ಈಗ ನಮಗೆ ಗೊತ್ತಾಗ್ತಾ ಇದೆ. ಇದು ಈ ತರ ಆಗೋದಕ್ಕೆ ಕಾರಣ ಏನು? ನಮ್ಮ ಹೊರಗಡೆ ಒಂದು ಪ್ರಪಂಚ ಇದೆ, ಅದು ಎಚ್ಚರದ ಆಧಾರದ ಮೇಲೆ ನಿಂತಿದೆ. ಈಗ ಎಲ್ಲದಕ್ಕೂ ನಮ್ಗೆ ಆಧಾರ ಎಚ್ಚರವೇ, ಅಲ್ವಾ? ಅದಕ್ಕೋಸ್ಕರನೇ ನಾವೆಲ್ಲ ಅದಕ್ಕೆ ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟು, ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಕನಸು ಸುಳ್ಳು, ನಿದ್ದೆ ವೇಸ್ಟ್ ಅಂತ ಮಾಡಾಕ್ಬಿಟ್ಟಿದೆ. ಆದರೆ ಸರಿಯಾದ ಪರಮಾರ್ಥವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ 3ಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು, ಅಲ್ವಾ? ಮಲತಾಯಿ ಪ್ರೇಮ ತೋರಿಸ್ದೆ 3ಕ್ಕೂ ಒಂದೇ ತರ ದೃಷ್ಟಿಯಿಂದ ಎಚ್ಚರಿಕೆ ಹೇಗೆ ಇಂಪಾರ್ಟೆನ್ಸ್ ಕೊಟ್ಟರು, ಕನಸನ್ನ ದೃಷ್ಟಿಯಿಂದ ಅದೇ ತರ ಇಂಪಾರ್ಟೆನ್ಸ್ ಕೊಟ್ಟು, ನಿದ್ದೆಯನ್ನ ನಿದ್ದೆ ದೃಷ್ಟಿಯಿಂದ ಇಂಪಾರ್ಟೆನ್ಸ್ ಕೊಟ್ಟು ವಿಚಾರ ಮಾಡಿದ್ರೆ ಕರೆಕ್ಟಾಗಿ ನಿಂತ್ಕೊತೀವಿ. ಇಲ್ದಿದ್ರೆ ಹೀಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಏನು? ನಮಗೆ ಎಚ್ಚರ ಮುಖ್ಯ. ನಾವು ಮಾತ್ರ ಅಲ್ಲ, ಇಲ್ಲಿವರೆಗೂ ಪ್ರತಿಯೊಬ್ರು ವೇದಾಂತ ಒಂದು ಬಿಟ್ಟು ಚಾರ್ವಾಕರು ಅಥವಾ ಲೋಕಾಯತರು, ರಾಕ್ಷಸರು, ಯಾರ್ ಬೇಕಾದ್ರೂ ಅಲ್ಲಿ ದೇವತೆಗಳು, ಯಾರ್ ಬೇಕಾದ್ರೂ ಯತ್ವ ಮಾಡಿದ್ರಿ ಅಂತಂದ್ರೆ ತಪ್ಪೆ. ಆಮೇಲೆ ಇನ್ನ ವೆಸ್ಟರ್ನ್ ಫಿಲಾಸಫರ್ಸ್, ಈಸ್ಟರ್ನ್ ಫಿಲಾಸಫರ್ಸ್, ಸೈಂಟಿಸ್ಟ್ಗಳು ಮತ್ತೆ ಎಲ್ಲರೂ ಕೂಡ ದರ್ಶನಕಾರರು ಎಲ್ಲರೂ ಕೂಡ ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟು ಮಿಕ್ಕಿರೋದಕ್ಕೆ ಇಂಪಾರ್ಟೆನ್ಸ್ ಕೊಡದೆ ಎಚ್ಚರದಿಂದ
ಪರಮಾರ್ಥ ತತ್ವವನ್ನ ನಿಶ್ಚಯ ಮಾಡಕ್ ಹೋಗಿ ಎಡವಿದ್ದಾರೆ ಅಂತ ನಮಗ್ ಗೊತ್ತಿದೆ. ಆದ್ದರಿಂದ ಇವೆಲ್ಲ ಏನು ಭ್ರಾಂತಿ ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಗೆ ಹೊರಗಡೆ ಒಂದು ಪ್ರಪಂಚ ಇದೆ, ನನಗೆ ಬೇಕಾದಷ್ಟು ಕನಸುಗಳಾಗತ್ತೆ, ನಿದ್ದೆಗಳಾಗತ್ತೆ, ಎಚ್ಚರವೂ ಆಗುತ್ತೆ, ಕನಸು ಆಗುತ್ತೆ, ಇನ್ನು ಮುಂದಕ್ಕೆ ಈ ತರ ಬರ್ತಾ ಇರುತ್ತೆ ಅಂತ ಅನ್ನೋದು ಕೂಡ ದೊಡ್ಡ ಭ್ರಾಂತಿ ಅಂತ ಹೇಳ್ತಾ ಇದ್ದೀವಿ. ನಾವು ಆ ಪ್ರಪಂಚದ ಒಳಗಡೆ ಇದ್ದೀವಿ, ವ್ಯವಹಾರ ಮಾಡ್ತಾ ಇರ್ತೀವಿ ಅನ್ನೋದು ಇನ್ನೊಂದು ಭ್ರಾಂತಿ. ನಾವು ಮಾತ್ರ ಅಲ್ಲ, ನಮ್ಮಂತೆ ಅನೇಕ ಜೀವರು ಕೂಡ ಅಲ್ಲಿರ್ತಾರೆ. ಅಲ್ಲಿಗೇನಾಯ್ತು, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ಇಷ್ಟು ಕೂಡ ಇದ್ದೇ ಇರುತ್ತೆ. ಇದೇ ಸತ್ಯ ಅಂತ ನಾವು ಮಾಡ್ಕೊಂಡ್ಬಿಡ್ತೀವಿ. ಯಾರು ಹೇಳಿದ್ರಪ್ಪ, ಯಾರು ಹೇಳೋದೇ, ನಾವೇ ಮಾಡ್ಕೊಂಡ್ಬಿಡ್ತೀವಿ. ನೀವು ಮಾಡ್ಕೊಂಡ್ಬಿಟ್ರೆ ಆಗ್ಬೇಕಲ್ಲ. ಹಾವು ಅಂತ ಅನ್ಕೊಂಡಿದ ತಕ್ಷಣ ಅದು ಇರ್ಬೇಕಲ್ಲ ಅಲ್ಲಿ. ಹಾಗೆ ಮತ್ತೆ ಇದೆಲ್ಲ ಏನಾಗಾದ್ರೆ ಭ್ರಾಂತಿ. ಅಲ್ಲಿಗೆ ನಮ್ಮಂತ ಅನೇಕ ಜೀವರಿರ್ತಾರೆ, ನಾವೆಲ್ಲ ಹುಟ್ತೀವಿ, ಜನನ ಉಂಟು, ಮತ್ತೆ ಬದಲಾವಣೆ ಆಗ್ತೀವಿ, ಒಂದಿನ ಸಾಯ್ತೀವಿ, ಸತ್ರೆ ಸ್ವರ್ಗ ನರಕಕ್ಕೆ ಹೋಗ್ತೀವಿ, ಮತ್ತೆ ಪುನರ್ಜನ್ಮ ಇದೆ, ಹುಟ್ಟು ಬರ್ತೀವಿ, ಮತ್ತೆ ಕರ್ಮಗಳಿದೆ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಲೋಕಗಳಿದೆ, ಈ ಫಲಗಳು ಕೊಡ್ತಾರೆ, ಈ ಅವಸ್ಥೆಗಳಿದೆ, ಜೀವತ್ವ, ಜೀವ ಅನೇಕತ್ವ, ಬಾಹ್ಯ ಪ್ರಪಂಚ ಸತ್ಯ, ಜೀವನ ಪಂಚ, ಅಂತರ್ಗತತ್ವ, ಕರ್ತೃಭೋಕ್ತೃ ಸ್ವರೂಪ, ಮತ್ತೆ ಪ್ರಮಾತೃ ತ್ರಿಪುಟಿ, ಇವೆಲ್ಲ ನಾವು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ. ವ್ಯವಹಾರಕ್ಕೆ ಇವೆಲ್ಲ ಬೇಕು. ಆದರೆ ನಾವು ಇವನ್ನೆಲ್ಲ ವಿಚಾರ ಮಾಡಿದಾಗ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲೆ ಕೊಟ್ಟು, ಪಾರಮಾರ್ಥದಲ್ಲಿ ಇವಕ್ಕೆ ಕಿಂಚಿತ್ ಬೆಲೆ ಇಲ್ಲ. ಇದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆದ್ದರಿಂದ ಇವೆಲ್ಲವೂ ಎಂದು ಪ್ರತ್ಯಕ್ಷ ಪ್ರಮಾಣಗಳ ಬಲದಿಂದ ನಾವುಗಳೆಲ್ಲರೂ ಗಟ್ಟಿಯಾಗಿ ನಂಬ್ಕೊಂಡ್ಬಿಟ್ಟಿರ್ತೀವಿ. ಇವುಗಳೆಲ್ಲ ಆಧಾರ ಏನು? ಪ್ರತ್ಯಕ್ಷ ಅನುಮಾನ. ಮುಗಿದೋಯ್ತು. ಇವುಗಳನ್ನ ನಾವು ಇಟ್ಕೊಂತೀವಿ. ಆದರೆ ಆತ್ಮಸ್ವರೂಪ ಈ ಪ್ರತ್ಯಕ್ಷಕ್ಕೂ ಸಿಗಲ್ಲ, ಅನುಮಾನಕ್ಕೂ ಸಿಗಲ್ಲ. ಮತ್ತೆ ಯಾವ್ದಕ್ ಸಿಗುತ್ತೆ? ಬೇರೆ ಎಲ್ಲ ಇದೆ, ಪ್ರತ್ಯಕ್ಷ ಪ್ರಮಾಣ, ಆ ಅನುಮಾನ, ಅದಾದ್ಮೇಲೆ ಶಬ್ದ ಬಿಡ್ರಿ, ಶಬ್ದನೇ ನಮಗ್ ತೋರಿಸ್ಕೊಡೋದು ಅಂದ್ರೆ ಶಾಸ್ತ್ರ, ವೇದಗಳು. ಅದು ಬಿಟ್ರೆ ಉಪಪತ್ತಿ, ಅನುಪಲಬ್ಧಿ, ಮತ್ತೆ ಅರ್ಥಾಪತ್ತಿ, ಹೀಗೆ ಎಲ್ಲದಕ್ಕೂ ಪ್ರಮಾಣಗಳೇ ಆಧಾರ. ಆದ್ದರಿಂದ ಇವುಗಳಿಂದ ವ್ಯವಹಾರ ಮಾಡ್ತಾ ಇದ್ರೆ ಇವುಗಳಿಂದಲೇ ನಾವು ಪರಮಾತ್ಮ ತಿಳ್ಕೊಳಕ್ ಹೋಗ್ತೀವಿ, ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಹಾಗೆ. ಮತ್ತಾಗಾದ್ರೆ ಎಲ್ಲ ಏನಾಯ್ತು? ಇವೆಲ್ಲ ಭ್ರಾಂತಿ. ವ್ಯವಹಾರ ದೃಷ್ಟಿಯಿಂದ ಸತ್ಯವಾಗಿರ್ಬೋದು, ಆದ್ರೆ ಪಾರಮಾರ್ಥ ದೃಷ್ಟಿಯಿಂದ ಇವಕ್ಕೆ ಸತ್ಯತ್ವ ಇಲ್ಲ. ವ್ಯವಹಾರಕ್ಕಿದೆ, ಮಾಡ್ಕೊಳ್ಳಿ. ವ್ಯವಹಾರದಲ್ಲಿ ಮುಕ್ತನಾದ ಮೇಲೂ ಕೂಡ ಅವನು ಹಾಗೆ ಮಾತಾಡ್ತಾನೆ, ಹಾಗೆ ನಡ್ಕೊಂತಾನೆ. ಆದ್ರೆ ಅವುಗಳಲ್ಲಿ ಸತ್ಯತ್ವ ಇಲ್ಲ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಇಂಪಾರ್ಟೆಂಟ್. ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಇದೇ ಸತ್ಯ ಅಂತ ಹಿಡ್ಕೊಂತಾರೆ. ಅವರಿಗೆ ಪಾರಮಾರ್ಥ ಸತ್ಯ ತತ್ವದಲ್ಲಿ ನಿಂತವರಿಗೆ ಪರಮಾರ್ಥ ಸತ್ಯ ಅದೇ ನನ್ನ ನಿಜವಾದ ಸ್ವರೂಪ, ಇದು ತೋರಿ ಹಾರೋದು. ವ್ಯವಹಾರ ಮಾಡೋದಕ್ಕೆ ಸಾಕು ಅನ್ಕೊಂಡು ಆ ವ್ಯವಹಾರಕ್ಕೆ ಎಷ್ಟು ಬೆಲೆ ಬೇಕೋ ಅಷ್ಟು ಕೊಟ್ಕೊಂಡು ಇರ್ತಾರೆ. ಆದ್ದರಿಂದ ಇವೆಲ್ಲವೂ ಇರುತ್ತೆ. ಇವು ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಂದ ಗಟ್ಟಿಯಾಗಿ ನಂಬ್ಕೊಂಡ್ಬಿಟ್ಟಿರ್ತೀವಿ. ಇವುಗಳು ವಿಚಾರದ ಹೊಡೆತಕ್ಕೆ ನಿಲ್ಲಲ್ಲ. ಇವು ಅಷ್ಟೇ. ಏನ್ ವಿಚಾರದ ಹೊಡೆತ? ಈಗ ಇವು ಇಲ್ಲಿ ಸತ್ಯವಾಗಿದೆ. ಕನಸ್ಗೆ ಹೋಗ್ತೀರಾ, ಕನಸಿನಲ್ಲಿ ಬೇರೆ ದೇಶ, ಬೇರೆ ಕಾಲ, ಬೇರೆ ಶರೀರ, ಬೇರೆ ಕರ್ತೃತ್ವ, ಭಕ್ತೃತ್ವ ಎಲ್ಲ ಬೇರೆ ಬೇರೆ ಆಗ್ಬಿಡುತ್ತೆ. ಅಲ್ಲಿ ಇದು ಲೇಟೆಸ್ಟ್ ರಿವರ್ಸ್ ಆಗೋಯ್ತು, ಅಲ್ಲಿ ಬೇರೆ ಸೆಕೆಂಡ್ ಶೋ, ಅಲ್ಲಿ ಅದೇ ಸತ್ಯವಾಗಿ ಆಗ್ತಾ ಇದೆ. ಎಲ್ಲಿವರೆಗೂ? ಎಚ್ಚರಕ್ಕೆ ಬರೋವರೆಗೂ. ಬಂದಿದ ತಕ್ಷಣ ನಾವೇ ಸುಳ್ಳು ಅಂತ ಹೇಳ್ತೀವಿ. ಅಲ್ಲಿ ಹೋದಾಗ ಇದು ಸುಳ್ಳು. ಇವೆರಡು ನಿಜವಾಗ್ಲೂ ಸುಳ್ಳೆ ನಿದ್ದೆಗೆ ಹೋಲಿಸಿದಾಗ. ಮತ್ತೆ ಹೋಗ್ಲಿ ನಿದ್ದೆ ಸತ್ಯನ ಅಂತಂದ್ರೆ ಅದು ಸತ್ಯವಲ್ಲ. ಅಲ್ಲಿಗೆ ಅವಸ್ಥಾ ಅತೀತ ಅನ್ನೋದು ನಾವು ಸ್ಪಷ್ಟವಾಗಿ ಗೊತ್ತಾಯ್ತು ನಮ್ಗೆ ಅಂತ ಗೊತ್ತಾಯ್ತು. ಆದ್ದರಿಂದ ಇದು ವಿಚಾರದ ಹೊಡೆತಕ್ಕೆ ನಿಲ್ಲಲ್ಲ. ಅಲ್ಲಿಗೇನಾಯ್ತು? ಇವೆಲ್ಲ ಅವಿದ್ಯಾಕಲ್ಪಿತ. ವ್ಯವಹಾರ ದೃಷ್ಟಿಯಿಂದ ಮಾತ್ರವೇ ಇದಕ್ಕೆ ಬೆಲೆ. ಬ್ರಹ್ಮಜ್ಞಾನಿಯು ಕೂಡ ಇದಕ್ಕೆ ವ್ಯವಹಾರಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡ್ತಾನೆ ಅವನು ಕೂಡ. ಆದರೆ ಈಗ ಉದಾಹರಣೆಗೆ
ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನೆ, ಮಧ್ಯಾಹ್ನ ಮಧ್ಯಾಹ್ನ ತಲೆ ನೆತ್ತಿ ಮೇಲೆ ಬರ್ತಾನೆ, ಸಾಯಂಕಾಲ ಆದ್ರೆ ಸೂರ್ಯ ಮುಳುಗ್ತಾನೆ ಅಂತ ಹೇಳ್ತೀವಲ್ಲ. ಸೈಂಟಿಸ್ಟ್ ಅವ್ರು ಗೊತ್ತಿರುತ್ತೆ ಸೂರ್ಯ ಹುಟ್ಟೋದು ಇಲ್ಲ, ನೆತ್ತಿ ಮೇಲೆ ಬರೋದು ಇಲ್ಲ, ಮುಳುಗೋದು ಇಲ್ಲ ಅಂತ. ಆದರೂ ಕೂಡ ಆ ಸೈಂಟಿಸ್ಟ್ಗೆ ಪಾರಮಾರ್ಥದ ವಿಚಾರ ಗೊತ್ತಿದ್ರು ಅವನು ಕೂಡ ಬೆಳಿಗ್ಗೆ ಆಯ್ತು ಹೇಳ್ರಪ್ಪ ಅಂತ ಹೇಳಿ ನಾನು ಲ್ಯಾಬ್ಗೆ ಹೋಗ್ಬೇಕು ಅಂತ ಹೋಗ್ತಾನೆ, ಅಲ್ಲಿ ವ್ಯವಹಾರ ಮಾಡ್ತಾನೆ. ಮಧ್ಯಾಹ್ನ ಆದ್ರೆ ಅಯ್ಯೋ ಮಧ್ಯಾಹ್ನ ಆಯ್ತಪ್ಪ ಊಟ ಮಾಡೋಣ ಅಂತ ಮಾಡ್ತಾನೆ, ರಾತ್ರಿ ಆದರೆ ಸೂರ್ಯ ಮುಳುಗಿದ್ದಾನೆ ಅಂತ ಹೇಳಿ ಬರ್ತಾನೆ ವ್ಯವಹಾರದ ದೃಷ್ಟಿಯಿಂದ. ಆದ್ರೆ ಅವನು ಗೊತ್ತಿರುತ್ತೆ ಇದು ಸತ್ಯವಲ್ಲ, ಸೂರ್ಯ ಹುಟ್ಟೋದು ಇಲ್ಲ ಮುಳುಗೋದು ಇಲ್ಲ ಅಂತ. ಹಾಗೇ ನಮ್ಗೆ ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವು ತೋರ್ತಾ ಇರ್ಲಿ, ನಮ್ಗೆ ಇದು ಬೆಳ್ಳಿ ಅಂತ ಗೊತ್ತಾದ್ಮೇಲೆ ಕಪ್ಪೆ ಚಿಪ್ ತೋರ್ತಾ ಇರ್ಲಿ, ಬಟ್ ಅವನಿಗೆ ಮೋಹ ಇರೋಲ್ಲ, ಅಟ್ಯಾಚ್ಮೆಂಟ್ ಇರೋಲ್ಲ, ತಾದಾತ್ಮ ಇರಲ್ಲ, ಅದರ ಮೇಲೆ ಅವನಿಗೆ ಅಭಿಮಾನ ಇರೋಲ್ಲ. ಇದು ಇಂಪಾರ್ಟೆಂಟ್. ಸೊ ನಾವು ತತ್ವದಲ್ಲಿ ನಿಂತ್ರೆ ಇವು ಹೋಗಿರ್ಬೇಕು, ಹೋಗಿದೆಯಾ ಇಲ್ವಾ ಚೆಕ್ ಮಾಡ್ಕೋಬೇಕು ನಾವು. ನನಗೆ ಅದರಲ್ಲಿ ಇನ್ನೂ ಎಷ್ಟು ಅಟ್ಯಾಚ್ಮೆಂಟ್ ತಾದಾತ್ಮ ಇದೆ, ಎಷ್ಟು ನನಗೆ ಕಾಮ ಕ್ರೋಧಗಳು ಕೋಪ ತಾಪಗಳು ಅದರಿಂದ ಬರುತ್ತೆ ಅಂತ ನಾವೇ ಚೆಕ್ ಮಾಡ್ಕೊತಾ ಇರಬೇಕು. ಆದ್ದರಿಂದ ಇದು ಅವಿದ್ಯಾ ಕಲ್ಪಿತ, ನಿಜವಾಗ್ಲೂ ಪಾರಮಾರ್ಥದಲ್ಲಿ ಇದಿಲ್ಲ, ಮತ್ತೆ ಇದು ಇದ್ದಂತೆ ತೋರ್ತಾ ಇದೆ ಅಷ್ಟೇ. ಅದಕ್ಕೆ ಇದಕ್ಕೆ ಅವಿದ್ಯಾ ಕಲ್ಪಿತ. ದೃಶ್ಯ ಪ್ರಪಂಚದಲ್ಲಿ ಮಾತ್ರ ಇವುಗಳಿಗೆ ಬರುವುದೆಂತಲೂ ಅವಸ್ಥಾತ್ರಯ ದೃಷ್ಟಿಯಿಂದ ವಿಚಾರದ ಮಾಡಿದ ಮೇಲೆ ಇವು ಯಾವುವು ನಿಲ್ಲುವ ಹಾಗಿಲ್ಲವೆಂತಲೂ ನಾವೀ ಗ್ರಂಥದಲ್ಲಿ ಚೆನ್ನಾಗಿ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಇದು ಎಚ್ಚರ ದೃಷ್ಟಿಯಿಂದ ಕರೆಕ್ಟೇ. ಆದರೆ ನಾವು ಪರಮಾರ್ಥ ವಿಚಾರವನ್ನ ಮಾಡಿ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡ್ಕೊಂಡಾಗ ಇದಕ್ಕೆ ಬೆಲೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಪರಮಾರ್ಥ ದೃಷ್ಟಿಯಿಂದ ಇವು ಯಾವುವೂ ಇಲ್ಲವೆಂದ ಮಾತ್ರದಿಂದ ವ್ಯವಹಾರಗಳಲ್ಲಿ ಇವುಗಳು ಯಾವು ತೋರೋದಿಲ್ಲ ಅಂತ ತಿಳ್ಕೋಬಾರ್ದು. ವ್ಯವಹಾರದಲ್ಲೂ ಕೂಡ ಹಾಗೇ ತೋರ್ತಾ ಇರುತ್ತೆ, ತೋರ್ಲಿ ಬಿಡಲಿ. ಆದ್ದರಿಂದ ಆದರೆ ಇವು ವಿಚಾರ ಮಾಡಿದ್ರೆ ಆ ತರ್ಕಕ್ಕೆ ನಿಲ್ಲೋಲ್ಲ. ಆದರೆ ಮತ್ತೆ ಅವಿದ್ಯಾ ದೃಷ್ಟಿಯಿಂದ ತೋರ್ತಾ ಇರುತ್ತೆ, ವ್ಯವಹಾರ ಮಾಡೋದಕ್ಕೆ ನಮಗ್ ಸಾಕು. ಇದು ಇಂಪಾರ್ಟೆಂಟ್. ಹಾಗೆ ಆದ್ದರಿಂದಲೇ ನಾವು ಇದಕ್ಕೆ ವ್ಯವಹಾರಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ, ವ್ಯವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ. ಇವು ಪಾರಮಾರ್ಥಿಕ ಸತ್ಯದಲ್ಲಿ ಬೆಲೆ ಇರಲ್ಲ, ಇದಕ್ಕಿರೋದೇ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಇದು ವ್ಯವಹಾರದಲ್ಲಿ ಮಾತ್ರ, ಅಂದ್ರೆ ದೃಶ್ಯ ಪ್ರಪಂಚದಲ್ಲಿ ಮಾತ್ರ ಇದಕ್ಕೆ ಬೆಲೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಮ್ಗೆ ಎಕ್ಸಾಂಪಲ್ಸ್ ಬೇಕಾದಷ್ಟಿದೆ. ಹಗ್ಗದ ಹಾವಿನಂತೆ, ಆ ಹಗ್ಗ ಹೇಗಿರುತ್ತೋ ಹಾವು. ಇದು ಅವಿದ್ಯಾ ದೃಷ್ಟಿಯಲ್ಲಿ ಕತ್ಲೆಯಿಂದ ನಾನು ಹಾವು ಅನ್ಕೊಂಡ್ಬಿಡ್ತೇನೆ, ಅಲ್ಲಿ ಹಾವಿಲ್ಲ ಹಾಗೆ. ಆದ್ರೆ ಆ ಥರ ತೋರ್ತಾ ಇರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಮಧ್ಯಾಹ್ನ 12 ಗಂಟೆಯಲ್ಲಿ ಆ ಪಳಪಳ ಅಂತ ಹೊಳಿತಾ ಇರುತ್ತೆ ಸಮುದ್ರದ ದಡದ ಹತ್ರ, ಬೆಳ್ಳಿ ಹಂಗೆ ತೋರುತ್ತೆ. ಮೊದಲು ಟೋಪಿ ಬಿದ್ದಿದ್ದೆ, ಇವಾಗ ಬೀಳಲ್ಲ. ಅರೆ ಇದು ಬೆಳ್ಳಿ ಅಲ್ಲ, ಇದು ಅವಿದ್ಯಾ ಕಲ್ಪನೆಯಿಂದ ಹಾಗೆ ತೋರ್ತಾ ಇದೆ, ಹಾಗೆ ತೋರ್ತಾ ಇದೆ. ಬಟ್ ತೋರ್ದಷ್ಟು ಸತ್ಯ ಅಲ್ಲ ಅಂತ ಗೊತ್ತಾಗಿದ ತಕ್ಷಣ ನಾನು ಅದನ್ನು ಎತ್ಕೋಬೇಕು ಅಂತ ಓಡೋಗುದಿಲ್ಲ ಮಕ್ಕಳ ತರ. ಇದು ಅದೇ ತರ. ಆದ್ರಿಂದ ನನಗೆ ಸೂರ್ಯ ಹುಟ್ಟೋದಿಲ್ಲ, ನಡುನೆತ್ತಿ ಮೇಲೆ ಬರೋಲ್ಲ, ಮಧ್ಯಾಹ್ನ ರಾತ್ರಿ ಮುಳುಗೋಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ವ್ಯವಹಾರಕ್ಕೋಸ್ಕರ ಮಾಡ್ಕೊಂತೀನಿ, ನನಗದ್ರ ಮೇಲೆ ಅದರಿಂದ ನನಗೆ ತೊಂದರೆ ಆಗೋದಿಲ್ಲ. ಆದ್ದರಿಂದ ನೀರಿನಲ್ಲಿ ಕಾಣುವ ಪ್ರತಿಬಿಂಬ ಆಕಾಶ ಈಗಲೂ ನಾನು ನೋಡಿದ್ರೆ ಅದು ನೀಲಿ ಬಣ್ಣ ಕಾಣ್ತಾ ಇರುತ್ತೆ, ಬಟ್ ಅದು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ಆಕಾಶ ಹೆಂಗಿದೆ, ಕೊಪ್ಪರಿಗೆ ಬಾರ್ಲ್ ಹಾಕ್ತಂಗಿದೆ, ರೂಫ್ ಇದ್ದಂಗಿದೆ, ಹಂಗಿದೆಯಾ ಇಲ್ಲ ಅಂತ ಗೊತ್ತಿರುತ್ತೆ. ಈಗಲೂ ನೋಡ್ರಿ ಹಾಗೇ ಕಾಣುತ್ತೆ. ಆದ್ರಿಂದ ನಾನಿವಾಗ ಟೋಪಿ ಬೀಳೋಲ್ಲ ಅಷ್ಟೇ. ಇವುಗಳು ಇಂಪಾರ್ಟೆಂಟ್. ಮುಂತಾದವುಗಳಂತೆ ಜ್ಞಾನವಾದ ಮೇಲೂ ಅದು ತೋರ್ತಾ ಇರಬಹುದು, ಹಾಗೆ ತೋರ್ತಾ ಇರುತ್ತೆ. ಅದೇನು ಯಾವತ್ತೂ ಅದು ನಿಲ್ಲೋದಿಲ್ಲ ಅಂತಲ್ಲ. ಆದ್ರೆ ವ್ಯತ್ಯಾಸ ಏನು ಅಂದ್ರೆ ನಾನು ಅದರಿಂದ ಭ್ರಾಂತನ ಆಗೋದಿಲ್ಲ. ಅಯ್ಯೋ ಆಕಾಶ ಅಂದ್ರೆ ಇರದೇ ನೀಲಿ ಬಣ್ಣ, ಕೊಪ್ಪರಿಗೆ ಹಾಗೆ, ಆಮೇಲೆ ಅದು ಬೆಳ್ಳಿನೇ ಅಂತ ಆ ಥರ ಏನಿರಲ್ಲ. ಭ್ರಾಂತಿಯ ಪದಾರ್ಥವು ತೋರದೆ ಹೋಗುವುದೇನೋ ನಮಗೆ ಮುಖ್ಯ ಅಲ್ಲ. ಹಾಗಾದ್ರೆ ಮುಖ್ಯ ಏನು?
ಇದು ಸತ್ಯವಲ್ಲ ಅಂತ ನಮಗೆ ಚೆನ್ನಾಗಿ ನಿಶ್ಚಯವಾಗಿರ್ಬೇಕು, ಅದು ಮುಖ್ಯ. ಆದ್ದರಿಂದ ಅವಾಗ ಏನಾಗುತ್ತೆ, ನಮ್ಗೆ ದುಃಖ ಆಗೋದಿಲ್ಲ. ಆದ್ದರಿಂದ ನಮ್ಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ನಮ್ಗೆ ಇರೋದಿಲ್ಲ. ಅದು ನಮ್ಮನ್ನ ಆಟ ಆಡಿಸೋಲ್ಲ. ಇನ್ನೇನ್ ಬೇಕು ನಮ್ಗೆ, ಅದು ಇಂಪಾರ್ಟೆಂಟ್. ಅದೇ ಜ್ಞಾನದ ಫಲ. ಇದೇನಪ್ಪ ನಮಗೆ ಬೇಕಾಗಿರೋದು. ಜ್ಞಾನದ ಫಲ ಏನು ಅಂತಂದ್ರೆ ಇದು. ಇಲ್ಲಿ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಜ್ಞಾನ? ಈಗ ಒಂದು ಕೊಡಲಿ ತಗೊಂತೀರಾ, ಒಂದು ಮರದ ದಿಬ್ಬೆ ಇರುತ್ತೆ, ಅದನ್ನ ಹೊಡೆದು ಎರಡು ಪಾಳು ಮಾಡ್ತೀರಾ. ಆ ಕಡೆ ಆ ಪಾಳು, ಈ ಕಡೆ ಈ ಪಾಳು, ಭಾಗ, ಎರಡು ಭಾಗ ಇರುತ್ತೆ. ಆಗ ಅಲ್ಲ, ಈಗ ಕೊಡ್ಲಿಲ್ ಹೊಡೆದಿದ ತಕ್ಷಣ ಆ ಒಂದಿದ್ದಿದ್ದು ಎರಡಾಯ್ತು. ಆಗ ಅದು ಸತ್ಯ, ಇದು ಸತ್ಯ. ಹಾಗಲ್ಲ. ಈಗ ಅಕ್ಕಿಯಲ್ಲಿ ಕಲ್ಲಿರುತ್ತೆ, ನೀವೇನ್ ಮಾಡ್ತೀರಾ? ಅಕ್ಕಿನೆಲ್ಲ ಕಲ್ಲುಗಳೆಲ್ಲ ತೆಗೆದು ನೆಲದ ಮೇಲೆ ಬಿಸಾಕ್ತೀರಾ. ಅಲ್ಲಿ ಅಕ್ಕಿನೂ ಸತ್ಯ, ಕಲ್ಲು ಸತ್ಯ, ಎರಡೂ ಇದೆ. ಹಾಗಲ್ಲ. ಹಗ್ಗ ಅಂತ ಗೊತ್ತಾದಾಗ ಹಗ್ಗವೂ ಇದೆ, ಹಾಗೂ ಸತ್ಯ ಇರುತ್ತ. ಬೆಳ್ಳಿ ಅಂತ ಅದು ತಪ್ಪು ಅಂತ ಗೊತ್ತಾದಾಗ ಕಪ್ಪೆ ಚಿಪ್ಪೆ ಇರೋದು ಬೆಳ್ಳಿ ಅಂತೆ ಕಂತೆ ತೋರ್ತಷ್ಟೇ, ಅಲ್ಲ ಸತ್ಯತ್ವ ಇರೋಲ್ಲ. ಹಾಗೆ ತಗೋಬೇಕು. ಅದಕ್ಕೋಸ್ಕರನೇ ದರ್ಶನಕಾರರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ 2 ಸತ್ಯ 3 ಸತ್ಯ ಹೀಗೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಕಪಿಲ ಸಾಂಖ್ಯರಿಗೆ 2 ಸತ್ಯ. ಯಾಕೆ? ಅಕ್ಕಿನೂ ಸತ್ಯ, ಮತ್ತೆ ಆ ಕಲ್ಲು ಇದೆಯಲ್ವಾ ಅದು ಸತ್ಯ, 2 ಸತ್ಯ. ಅದಕ್ಕೋಸ್ಕರನೇ ಅವ್ರಿಗೆ ಈಶ್ವರ ಸತ್ಯ ಅಲ್ಲ. ಅಲ್ಲಿಗೆ 2 ಸತ್ಯ ಆಯ್ತು. ನನ್ನ ಒಳಗಡೆ ಇರೋ ಆತ್ಮ ಸತ್ಯ, ಪ್ರಕೃತಿ, ಆಮೇಲೆ ಪ್ರಕೃತಿಯೂ ಸತ್ಯ, ಪುರುಷ ಸತ್ಯ, ಪ್ರಕೃತಿ ಸತ್ಯ. ಅವರು ವಿವೇಕದಿಂದ ಬಿಡಿಸ್ಕೊಂತಾರೆ. ಬಿಡಿಸ್ಕೊಂಡಾದ ಮೇಲೂ ನನ್ನ ಒಳಗಡೆ ಇರೋ ಆತ್ಮ ಈ ಶರೀರ ಅಲ್ಲ, ಅದೇ ಆತ್ಮನೇ ನನ್ನ ಸ್ವರೂಪ. ನನ್ನಾತ್ಮ ಬೇರೆ, ನಿನ್ನಾತ್ಮ ಬೇರೆ, ಅದು ಸತ್ಯ. ಪ್ರಕೃತಿ ಹಾಗೆ ಇದೆಯಲ್ಲ, ತೋರ್ತಾ ಇದೆಯಲ್ಲ, ಅದು ಸತ್ಯ. ಸೊ ಅಲ್ಲಿಗೆ ಅವರು ಫಲ ಹೇಗ್ ಕೊಡುತ್ತೆ? ಆ ಕೆಲಸ ಮಾಡಿದ್ರೆ ಸಾಕು, ಅದೇ ಫಲ ಕೊಟ್ಬಿಡುತ್ತೆ. ಅದಕ್ಕೊಬ್ಬ ಈಶ್ವರ ಬೇಕಾಗಿಲ್ಲ. ಅದಕ್ಕೆ ಪಾತಂಜಲಿಗಳು ಇಲ್ಲ ಇಲ್ಲ ಹಂಗಾಗೋದಿಲ್ಲ ಅಂತ ಹೇಳಿ ಅವರು 2 ಜೊತೆಗೆ 3ನೇ ಸತ್ಯ ಒಪ್ಕೊಂತಾರೆ. ಆತ್ಮ ಸತ್ಯ, ಪ್ರಕೃತಿ ಸತ್ಯ, ಈಶ್ವರ ಸತ್ಯ. ಚಾರ್ವಾಕರು ಯಾವುದೂ ಇಲ್ಲ, ಅವ್ರಿಗೆ ಕಂಡಿದ್ದೇ ಸತ್ಯ. ಈ ಶರೀರ ಸತ್ಯ, ಮಜಾ ಮಾಡು. ಮತ್ತೆ ಇವರು ಆ ಬುದ್ಧಿಸಂನವರು ಈ ಶರೀರ ಹೆಂಗ್ ಸತ್ಯ ಆಗತ್ತೆ, ಇದಕ್ಕಿಂತ ಹಿಂದೆಗಡೆ ಇರೋ ಮನಸ್ಸು, ಇದು ವಸ್ತು ಸತ್ಯತ್ವವಾದಿಗಳು ಮತ್ತೆ ಈ ವಿಜ್ಞಾನ ಸತ್ಯತ್ವವಾದಿಗಳು ಅಂತ ಇವರು ಜಗಳ ಹಾಡ್ಕೊಂತಾರೆ. ಅದಕ್ಕೋಸ್ಕರ 2 ಸತ್ಯ ಅಲ್ಲ ಅನ್ನೋದು ಗೊತ್ತು. ಹೋಗ್ಲಿ, ಇವ್ 2ಕ್ಕಿಂತ ಬೇರೆಯಾಗಿ ಆತ್ಮ ಇದ್ದಾನಂದ್ರೆ ಅವನು ಶೂನ್ಯ, ಅದೂ ಸತ್ಯವಲ್ಲ ಅಂತ ಹೇಳಿ ಅವ್ರಿಗೆ ಯಾವುದೂ ಸತ್ಯವಲ್ಲ ಅಂತ ಹೇಳ್ತಾರೆ. ಹೀಗೆಲ್ಲ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೆ ಹೇಳಿದ್ದು. ಅಲ್ಲಿಗೆ ದರ್ಶನಕಾರರು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ವೆಸ್ಟರ್ನ್ ಫಿಲಾಸಫರ್ಸ್ ಪಾಪ ಶಾಸ್ತ್ರ ಗೊತ್ತಿಲ್ಲದೆ ತುಂಬಾ ಹತ್ರ ಬರ್ತಾರೆ, ಆತ್ಮನ್ ಗುರ್ಸಕ್ ಬರಲ್ಲ. ಇನ್ನ ಚಾರ್ವಾಕರಂತೂ ಈ ಶರೀರವನ್ನೇ ಸತ್ಯ ಅಂತಾರೆ, ರಾಕ್ಷಸರು ಚಾರ್ವಾಕರು. ಇನ್ನು ಬುದ್ಧಿಸಂನವರು ಯಾವುದೂ ಇಲ್ಲ, ಅಲ್ಲಿ ವಸ್ತುನೂ ಇಲ್ಲ, ವಿಜ್ಞಾನವೂ ಇಲ್ಲ, ಅದರ ಹಿಂದೆಗಡೆ ಇರೋ ಆತ್ಮನೂ ಇಲ್ಲ ಅಂತ ಅವರು ಶೂನ್ಯವಾದಿಗಳು ಹಾಗೆ ಹೇಳ್ತಾರೆ. ಅದಕ್ಕೋಸ್ಕರನೇ ಒಬ್ಬೊಬ್ರು ಒಂದೊಂದು ರೀತಿ ಮಾಡೋದಿಕ್ಕೆ ಇವು ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಮ್ಗೇನಾಯ್ತು, ಅವು ತೋರೋದು ಮುಖ್ಯ ಅಲ್ಲ, ಆದ್ರೆ ಅದು ತೋರಿದ್ರು ಅದು ಸತ್ಯ ಅಲ್ಲ, ಅದು ಮುಖ್ಯ. ಅದೇ ಜ್ಞಾನದ ಫಲ. ಅದಕ್ಕೋಸ್ಕರ ನಾವು ಒಂದು ಮರದ ದಿಂಬಿಯನ್ನ ಹೊಡೆದ್ರೆ ಆ ಕಡೆದು ಸತ್ಯ, ಈ ಕಡೆದು ಸತ್ಯ ಆಗೋಲ್ಲ. ನಾನು ಕಲ್ಲು ಅಕ್ಕಿ ಆಯಿದ್ರೆ ಅದು ಸತ್ಯ, ಇದು ಸತ್ಯ ಅಲ್ಲ. ಹಾಗೆ ಮತ್ತೆ ನಾನು ಈ ಭತ್ತ ಕುಟ್ಟಿದ ಮೇಲೆ ಆ ಭತ್ತವನ್ನ ಗಾಳಿಗೆ ತೂರ್ದಾಗ ಭತ್ತ ಭಾರ ಇರುತ್ತೆ, ಕೆಳಗಡೆ ಬೀರುತ್ತೆ ಅಕ್ಕಿ, ಆ ಹೊಟ್ಟು ಗಾಳಿಗೆ ಹೋಗಿ ಆ ಕಡೆ ಬೀಳುತ್ತೆ. ಅಲ್ಲಿಗೆ ಅಕ್ಕಿನೂ ಇರುತ್ತೆ, ಹೊಟ್ಟು ಇರುತ್ತೆ, ಎರಡೂ ಸತ್ಯ. ಹಂಗಲ್ಲ ಇಲ್ಲಿ. ಆತ್ಮನೂ ಸತ್ಯ, ಅನಾತ್ಮವೂ ಸತ್ಯ, ಹಗ್ಗವೂ ಸತ್ಯ, ಹಾಗೂ ಸತ್ಯ. ಹಂಗಾಗತ್ತೇನೋ? ಆಗೋದಿಲ್ಲ. ಇರೋದು ಒಂದೇ ವಸ್ತು.
ನಮ್ಗೆ ಇಷ್ಟು ಸ್ಪಷ್ಟತೆ ಬಂದಿದೆ. ಆದ್ದರಿಂದ ಇಲ್ಲಿ ಆ ವಿದ್ಯೆ ಬಂದಿದ್ದೆ ಆ ಹಾವನ್ನ ಕೊಂದಾಕ್ತು ಅಲ್ಲ. ಎಂದೆಂದೂ ಹಾವಿಲ್ಲ, ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ ಹಾವು. ಮತ್ತೆ ಬೆಳ್ಳಿ, ಮತ್ತೆ ನೀರು ಮರಳುಗಾಡಿನಲ್ಲಿ, ಹಾಗೆ ಈ ಅವಸ್ಥೆ ಒಳಗಡೆ ಇರೋ ಪ್ರಪಂಚ ಅರ್ಧ ಡಜನ್ ಅಂತ ಏನ್ ಹೇಳ್ತೀವೋ, ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ನನಗ್ ಮಾತ್ರ ಅಲ್ಲ, ಯಾರ್ಯಾರಿಗೂ ಇಲ್ಲ. ತೋರ್ತಾ ಇರುತ್ತೆ, ತೋರ್ಲಿ ಬಿಡ್ರಿ, ನನ್ಗಿವಾಗ ಅದರಿಂದ ತೊಂದರೆ ಇಲ್ಲ. ಮೊದಲು ಆದ್ರೆ ಈ ಅದರಿಂದ ಕರ್ತೃತ್ವ ಭೋಕ್ತೃತ್ವ ಸತ್ಯ, ಅದರಿಂದ ಆಗೋ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೆ. ಯಾವಾಗ ಇದು ವಿಚಾರ ಗೊತ್ತಾಗುತ್ತೋ ಆಗ ತೋರ್ತಾ ಇರುತ್ತೆ ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ಮತ್ತಿನ್ನೇನ್ ಬೇಕು ನಮ್ಗೆ? ಆವಾಗ ನಮ್ಗೆ ಆಟ ಆಡ್ಸೋದಿಲ್ಲ. ಅದಕ್ಕೋಸ್ಕರ ಹೀಗೆ. ಆದ್ದರಿಂದ ಕೊಡಲಿಯು ಮರವನ್ನ ಕಡಿದು ಹಾಕುವಂತೆ ಜ್ಞಾನವು ಅವಿದ್ಯೆಯನ್ನ ಕಡಿದು ಹಾಕೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ವಿದ್ಯೆ ಏನ್ ಮಾಡುತ್ತೆ? ಇದ್ದದ್ದನ್ನು ಇದ್ದಾಗ ತಿಳಿಸುತ್ತೆ, ವಸ್ತು ಸ್ವರೂಪವನ್ನ ತಿಳಿಸಿ ಅದನ್ನ ಬಾಧಿಸಿ ಬಿಡುತ್ತೆ. ನಾನ್ ತಪ್ಪಾಗಿ ಏನ್ ತಿಳ್ಕೊಂಡಿದ್ನೋ ಅದು ಇಲ್ಲ ಅಂತ ಮಾಡ್ಬಿಡುತ್ತೆ. ಹಾವು ಅಂತ ತಿಳ್ಕೊಂಡಿದ್ದಲ್ಲ, ಬೆಳ್ಳಿ ಅಂತ ತಿಳ್ಕೊಂಡಿದ್ದಲ್ಲ, ನೀರು ಅಂತ ತಿಳ್ಕೊಂಡಿದ್ದಲ್ಲ, ಮರಳುಕಾಡು. ಹಾಗೆ ನಮ್ಗೆ ಆ ರೀತಿ ಸಹಾಯ ಆಗುತ್ತೆ ಹೊರತು ಅದು ಸತ್ಯ ಇದು ಸತ್ಯ ಹಿಂಗೆಲ್ಲ ಮಾಡಕ್ ಹೋಗೋದಿಲ್ಲ. ಭ್ರಾಂತಿಯ ಪ್ರಪಂಚವು ಸಂಸಾರವು ಹಿಂದಿರಲಿಲ್ಲ, ಈಗಿಲ್ಲ, ಮುಂದೆ ಇಲ್ಲ ಅಂತ ಚೆನ್ನಾಗಿ ಅನುಭವದಲ್ಲಿ ತೋರಿಸುತ್ತೆ. ಈ ತಿಳುವಳಿಕೆ ಅವಿದ್ಯೆಯು ಬಾಧಿತವಾಯಿತು ಅಂತ ಹೇಳುದು. ಆದ್ದರಿಂದ ಜೀವನ್ಮುಕ್ತನು ಮಿಕ್ಕವರಂತೆ ವ್ಯವಹಾರ ಮಾಡ್ತಾ ಇದ್ರು ಅವನು ಯಾರು ಈ ತತ್ವದಲ್ಲಿ ಸಾಧನೆ ಮಾಡಿ ಸಾಧನೆಯಿಂದ ಮುಕ್ತರಾಗ್ತಾರ ಅಲ್ಲ. ನಿಮ್ಗೆ ಗೊತ್ತು ಸಾಧನೆ ಯಾಕೆ ಮಾಡ್ಬೇಕು ಅಂತ. ಮನಸ್ಸು ಶುದ್ಧಿ ಆಗ್ಬೇಕು, ಆತ್ಮನಷ್ಟು. ಒಟ್ಟಿನಲ್ಲಿ ಆ ತತ್ವದಲ್ಲಿ ನಿಂತಾಗ ಅವನು ಬೇರೆಯವರ ಹಾಗೆ ವ್ಯವಹಾರ ಮಾಡ್ತಾ ಇರ್ತಾನೆ ನೋಡೋದಿಕ್ಕೋಸ್ಕರ. ಆದರೆ ಅವನಿಗೆ ಈ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವವಾಗ್ಲಿ ಪ್ರಮಾತೃತ್ವವಾಗ್ಲಿ ತ್ರಿಪುಟಿಯಾಗಲಿ ಇವುಗಳಿಗೆ ಇಂಪಾರ್ಟೆನ್ಸ್ ಇರಲ್ಲ, ಹಾಗೆ ತೋರ್ತಾ ಇರುತ್ತೆ. ಅವನು ಆನಂದವಾಗಿರ್ತಾನೆ. ಅವನಿಗೆ ಎಂದೆಂದು ಹುಟ್ಟು ಸಾವುಗಳಿಲ್ಲ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಆದ್ದರಿಂದ ಅವನು ಸರ್ವರಿಗೂ ಉಪಕಾರಿಯಾಗಿರ್ತಾನೆ. ಯಾಕೆ? ನಾನೇ ಎಲ್ಲಾ ಕಡೆ ಇರೋದು ಅಂತ ಅವನಿಗೆ ಅನುಭವ ಬಂದಿರೋದ್ರಿಂದ ಈ ಅನುಭವ ಹಿಡ್ಕೊಳ್ರಿ. ಅವನಿಗೂ ಲಾಭ, ಹಿಂದೆ ನೋಡಿದ್ವಿ, ಬೇರೆಯವ್ರಿಗೂ ಲಾಭ ಅನ್ನೋದನ್ನ ಈ ಒಂದು ವಿಚಾರ ಬಿಟ್ರೆ ಇನ್ ಯಾವುದರಲ್ಲೂ ಈ ಬೆನಿಫಿಟ್ ಇರೋಲ್ಲ. ನನಗೂ ವ್ಯವಹಾರದ ದೃಷ್ಟಿಯಿಂದ ನಾನು ಇತರರು ಇಬ್ಬರಿಗೂ ಲಾಭ ಇರಬೇಕು. ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಇದೊಂದೇ. ಇದು ಬಿಟ್ರೆ ಬೇರೆ ಯಾವ ಸೊಲ್ಯೂಷನ್ನು ಇಲ್ಲಿವರೆಗೂ ಇಲ್ಲ, ಮುಂದಕ್ಕೂ ಇರೋದಿಲ್ಲ. ಅದು ಇಂಪಾರ್ಟೆಂಟ್. ಆದ್ದರಿಂದ ವ್ಯವಹಾರದ ದೃಷ್ಟಿಯಿಂದ ಅವು ನಿಜವೇ ಆಗಿರುತ್ತೆ, ಪಾರಮಾರ್ಥ ದೃಷ್ಟಿಯಿಂದ ಅದು ಸತ್ಯವಾಗಿರಲ್ಲ. ಆದ್ದರಿಂದ ಬಂಧ ಮೋಕ್ಷಗಳಿಲ್ಲ, ಇವ್ಯಾವುದೂ ಇಲ್ಲ. ಇವುಗಳಿಗೆ ಪರಸ್ಪರ ವಿರೋಧವೇನು ಇರೋದಿಲ್ಲ. ಇದರಂತೆ ಪ್ರಪಂಚವು ಸತ್ಯವಾಗಿದೆ, ಪ್ರಪಂಚವು ಮಿಥ್ಯೆ ಆಗಿದೆ, ಪ್ರಪಂಚವು ಇಲ್ಲವೇ ಇಲ್ಲ, ಅದು ಬ್ರಹ್ಮವೇ ಅನ್ನೋ ಮುಂತಾದ ಅಭಿಪ್ರಾಯಗಳ ದೃಷ್ಟಿಕೋನಗಳು ಭೇದದಿಂದ ನಮ್ಗೆ ವಿರೋಧ ಆಗ್ತಾ ಇರುತ್ತಲ್ಲ, ಅದಾಗೋದಿಲ್ಲ. ಹೀಗೆ ಕೆಲವರು ಪ್ರಪಂಚ ಸತ್ಯ ಅಂತಾರೆ, ಯಾರು? ದರ್ಶನಕಾರರಲ್ಲ, ಪ್ರಪಂಚ ಸತ್ಯ. ಹಾಗೆ ಮತ್ತೆ ಆತ್ಮನೂ ಸತ್ಯ. ಹೀಗೆ ಕೆಲವರು ಪ್ರಪಂಚ ಮಿಥ್ಯ ಅಂತಂತಾರೆ, ಯಾರು? ಬುದ್ಧಿಸಂಪನ್ನವರು. ಪ್ರಪಂಚ ಇಲ್ಲ, ಹೋಗ್ಲಿ, ಇದು ಮಿಥ್ಯ ಅಂತ ಯಾವ ಆಧಾರದ ಮೇಲೆ ಹೇಳ್ತಿರೋದು? ಯಾವ ಆಧಾರನೂ ಬೇಡ ಅಂತಾರ. ನಾವು ಆತ್ಮನ ಆಧಾರದಿಂದ ಇದು ಮಿಥ್ಯ ಅಂತ ತೋರಿಸ್ಕೊಡ್ತೀವಿ. ಅವರು ಅದು ಮಿಥ್ಯ, ಅದು ಸುಳ್ಳೇ, ಅದು ಇಲ್ಲ ಅಂತಾರೆ. ಆತ್ಮ ಅದು ಇಲ್ಲ, ಪ್ರಪಂಚ ಅದು ಇಲ್ಲ ಅಂತಾರೆ. ಆತ್ಮ ದೇವರು ಅದು ಇಲ್ಲ, ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಶೂನ್ಯ ಅಂತ ಹೇಳೋರು ಅವರು. ಆದ್ದರಿಂದ ಪ್ರಪಂಚವು ಇಲ್ಲವೇ ಇಲ್ಲ, ಅದು ಬ್ರಹ್ಮವೇ ಮುಂತಾದ ಅಭಿಪ್ರಾಯಗಳಿಗೂ ದೃಷ್ಟಿಭೇದದಿಂದ ವಿರೋಧ ಪರಿಹಾರವನ್ನ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಉಪನಿಷತ್ತುಗಳ ಪರಮ ಉಪದೇಶ ಇಲ್ಲಿಗೆ ಬಂತು. ಕೊನೆ ಚಾಪ್ಟರ್, ಇನ್ನು ಒಂದೇನೋ ಇದೆ ಅಷ್ಟು. ಉಪನಿಷತ್ತುಗಳ
ನಿಜವಾದ ಉಪದೇಶ ಯಾವುದಪ್ಪ ಅಂದ್ರೆ, ಈವರೆಗೂ ನಾವು ವೇದಾಂತದ ಸಿದ್ಧಾಂತ ಭಾಗವನ್ನು ಮಾತ್ರ ಪ್ರಸ್ತಾಪಿಸಿರ್ತೀವಿ, ಆ ತತ್ವದ ವಿಚಾರ ಮಾತ್ರ ಹೇಳಿದ್ದಾರೆ. ಇಲ್ಲಿ ಸಾಧನೆ ಗೀತ್ನೆ ಅದೆಲ್ಲ ಏನು ಹೇಳಿಲ್ಲ. ವೇದಾಂತವು ವೇದದಲ್ಲಿ ಒಂದು ಭಾಗವಾದ ಉಪನಿಷತ್ತುಗಳಲ್ಲಿ ಉಪದೇಶಿಸಿರುವ ಸಿದ್ಧಾಂತವಾಗಿರುತ್ತೆ. ನಮಗೆ ಗೊತ್ತು, ವೇದಗಳ ಒಂದು ಭಾಗ. ವೇದದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಎರಡು ಇರುತ್ತೆ. ಈ ಕರ್ಮಕಾಂಡದಲ್ಲಿ ಉಪಾಸನ ಕಾಂಡ ಅಂತಿರುತ್ತೆ, ಗೊತ್ತು ನಮ್ಗೆ. ಇಲ್ಲಿ ಜ್ಞಾನಕಾಂಡದಿಂದ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಈ ಪರಮಾರ್ಥದ ಉಪನಿಷತ್ತುಗಳು ಅಥವಾ ವೇದ ಅಂತ, ವೇದದ ಕೊನೆ ಭಾಗ ಉಪನಿಷತ್ತುಗಳು ಪರಮಾರ್ಥದ ಸ್ವರೂಪವನ್ನು ತಿಳಿಸುವ ಜ್ಞಾನ ಭಾಗವೇ ಅಲ್ಲದೆ ವೈದಿಕ ಮತದ ವಿಚಾರಗಳನ್ನು ಹೇರಳವಾಗಿ ತಿಳಿಸುತ್ತೆ. ವೇದಗಳಲ್ಲಿ ಬರೀ ಉಪನಿಷತ್ ಮಾತ್ರ, ಜ್ಞಾನಕಾಂಡ ಮಾತ್ರ ಅಲ್ಲದೆ ಕರ್ಮಕಾಂಡ, ಉಪಾಸನಾ ಕಾಂಡ ಕೂಡ ತಿಳಿಸ್ತಾ ಇದೆ, ನಮ್ಗೆಲ್ಲ ಗೊತ್ತದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೇನ್ ತೋರಿಸುತ್ತದು? ವೈದಿಕ ಮತದಲ್ಲಿ ಕರ್ಮಕಾಂಡ, ಅಲ್ಲಿ ಬೇಕಾದಷ್ಟು ಯಾಗ, ಯಜ್ಞ, ಹೋಮ, ಹವನಗಳು ಬೇಕಾದಷ್ಟು ಇರುತ್ತೆ, ಮಂತ್ರಗಳು ಇವೆಲ್ಲ. ಇನ್ನ ಕರ್ಮ, ಉಪಾಸನೆ, ಸೃಷ್ಟಿ, ಸ್ಥಿತಿ, ಪ್ರಳಯಗಳು, ಜೀವರುಗಳು ಅನೇಕ, ಕರ್ತೃಭೋಕ್ತೃಗಳು ಅನೇಕ, ಮತ್ತೆ ಕರ್ತೃ ಕರ್ಮ ಕ್ರಿಯಾ ಫಲ ಇವೆಲ್ಲ ಅನೇಕ, ನಾಮರೂಪಗಳನೇಕ ಅಂತ ಹಿಂಗೆಲ್ಲ ತಿಳಿಸ್ತಾ ಬರುತ್ತೆ. ಜನ್ಮಾಂತರಗಳಿರುತ್ತೆ, ಲೋಕಾಂತರಗಳಿರುತ್ತೆ, ಇವು ಈ ಮುಂತಾದವುಗಳನ್ನ ಉಪನಿಷತ್ತುಗಳಲ್ಲಿ ಇವೆ. ಅವುಗಳಿಗೂ ಉಪನಿಷತ್ತಿನ ಪರಮ ಉಪದೇಶದ ಸಿದ್ಧಾಂತಕ್ಕೆ ಇರುವ ಸಂಬಂಧವೇನು? ಈಗ ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಮೂರು ಹೇಳಿದೆ ವೇದ ಅಂತಂದ್ರೆ, ಅವುಗಳಿಗಿರೋ ಸಂಬಂಧ ಏನು ನಮಗೆ ಸ್ಪಷ್ಟವಾಗಿ ಇವಾಗ ಅರ್ಥ ಆಗಿದೆ. ಇಷ್ಟು ನಮ್ಗೆ ಉತ್ತರ ಸಿಕ್ಕಿದೆ. ಈ ಭಗವದ್ಗೀತೆ ಮುಂತಾದ ಸ್ಮೃತಿಗಳಲ್ಲಿ ಹೇಳಿರುವ ಯೋಗ, ಭಕ್ತಿ ಮುಂತಾದ ವಿಚಾರಗಳು ಈ ಉಪನಿಷತ್ ಸಿದ್ಧಾಂತಕ್ಕೆ ಹೇಗೆ ಸಂಬಂಧವಾಗಿದೆ ಹೇಳಬೇಕು ಅಂತಂದ್ರೆ, ಉಪನಿಷತ್ತುಗಳಲ್ಲಿ ಹೇಳಿರೋದನ್ನೇ ಭಗವದ್ಗೀತೆಯಲ್ಲಿ ಹೇಳಿದೆ. ಹಾಗೆ ಸೊ ಭಗವದ್ಗೀತೆ ಇದು ಉಪನಿಷತ್ತುಗಳು ಶ್ರುತಿ, ಇದು ಸ್ಮೃತಿ. ಆದ್ರಿಂದ ಇಲ್ಲಿ ಯೋಗ, ಭಕ್ತಿ ಮತ್ತೆ ಜ್ಞಾನ ಎಲ್ಲವನ್ನೂ ಹೇಳಿದೆ, ಸಾಧನೆಗಳನ್ನ ಮುಖ್ಯವಾಗಿ ಹೈಲೈಟ್ ಮಾಡಿದೆ. ಇನ್ನ ವಿಶಿಷ್ಟ ಅದ್ವೈತ, ಇದು ಅದ್ವೈತ, ವಿಶಿಷ್ಟ ಅದ್ವೈತ, ದ್ವೈತ ಇವುಗಳಿಗೇನು ಅಂತ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಲ್ವಾ? ವಿಶಿಷ್ಟ ಅದ್ವೈತದಲ್ಲಿ ಸತ್ತ ಮೇಲೆ ಮೋಕ್ಷ ಹೀಗೆಲ್ಲ ಹೇಳ್ತಾರೆ. ಹಾಗೆ ಅವ್ರದ್ರಲ್ಲಿ ಭಕ್ತಿಯೇ, ಜ್ಞಾನದಿಂದ ಮೋಕ್ಷ ಅನ್ನೋದಿಲ್ಲ, ಹೀಗೆಲ್ಲ ಇರುತ್ತೆ. ಅವ್ರದ್ರಲ್ಲಿ ಮೋಕ್ಷ ಅಂದ್ರೆ ಸತ್ ಮೇಲೆ ವೈಕುಂಠಕ್ಕೆ ಹೋಗೋದು ಅಂತ ಅಷ್ಟೆಲ್ಲ ಹೇಳ್ತಾ ಇರ್ತಾರೆ. ಆದ್ರಿಂದ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಮಗೂ ಗೊತ್ತಾಯ್ತು ಇವಾಗ. ಆದರೆ ವೇದಾಂತ ಸಿದ್ಧಾಂತಗಳಲ್ಲಿ ಈವರೆಗೆ ವರ್ಣಿಸಿರುವ ಪರಮ ಸಿದ್ಧಾಂತಕ್ಕೂ ಅನುಗುಣವಾದ ಉಪದೇಶಗಳು ಎಷ್ಟು ಮಟ್ಟಿಗೆ ನೋಡ್ರಿ ನಮ್ಗೆ ಇವಾಗ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ಅದ್ವೈತ ಅಂದ್ರೆ ಏನು, ವಿಶಿಷ್ಟ ಅದ್ವೈತ ಅಂದ್ರೆ ಏನು ರಾಮಾನುಜಾಚಾರ್ಯರದ್ದು, ಮತ್ತೆ ಮಧ್ವಾಚಾರ್ಯರು ಬರೀ ದ್ವೈತ ಫಿಲಾಸಫಿ, ಅವರು ದ್ವೈತ ಹೀಗೆ. ಆದ್ರೆ ಅಲ್ಲಿ ಭಕ್ತಿ ಪ್ರಧಾನವಾಗಿದೆ. ಇವುಗಳನ್ನೆಲ್ಲ ಹೇಳಿದ್ದು ನಮ್ಗೆ ಇವಾಗ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ದರಿಂದ ಅವುಗಳಲ್ಲಿ ಯಾವ್ಯಾವುದೋ ಇವಾಗ ಭಾಗಗಳು ಇವಕ್ಕೆ ವಿರುದ್ಧವಾಗಿದೆ ಮತ್ತೆ ಇವಕ್ಕೆ ಹೊಂದುತ್ತೆ ಅನ್ನೋದು ಕೂಡ ನಮಗೆ ಸ್ಪಷ್ಟತೆ ಬರುತ್ತೆ. ಅವುಗಳಲ್ಲಿ ಆಯ್ತಲ್ಲ, ವಿರುದ್ಧವಾಗಿದೆ ಎಲ್ಲ ಗೊತ್ತಾಗುತ್ತೆ. ವೇದಾಂತದಂತೆ ಇತರ ದರ್ಶನಗಳು ನಮ್ಮ ದೇಶದಲ್ಲಿ ಪಾಶ್ಚಾತ್ಯ ದರ್ಶನಗಳು ಇರುತ್ತವಷ್ಟೇ. ಅವುಗಳಲ್ಲಿ ಸಾರಾಗ್ರಹಣ ದೃಷ್ಟಿಯಿಂದ ಎಷ್ಟು ಭಾಗವನ್ನ ಗ್ರಹಿಸಬಹುದು. ಬರೀ ದರ್ಶನಕಾರ ಮಾತ್ರ ಅಲ್ಲ, ವೆಸ್ಟರ್ನ್ ಫಿಲಾಸಫರ್ಸು, ಈಸ್ಟರ್ನ್ ಫಿಲಾಸಫರ್ಸು, ಮತ್ತೆ ಎಲ್ಲ ಧರ್ಮದವರು, ಮತ್ತೆ ಚಾರ್ವಾಕರು ಇವರೆಲ್ಲ ಬೇಕಾದಷ್ಟು ಜನ ಇರ್ತಾರಲ್ಲ. ಈಗ ನಮ್ಗೆ ಅವ್ರಿಗೂ ಇದಕ್ಕೂ ಎಷ್ಟೆಷ್ಟು ವ್ಯತ್ಯಾಸ ಇದೆ ಅನ್ನೋ ಸ್ಪಷ್ಟವಾಗಿ ನಮ್ಮ ಕಣ್ಣೆದುರುಗಡೆ ಕಟ್ಟಂಗಿದೆ. ಮತ್ತೆ ಎಷ್ಟು ಭಾಗಗಳನ್ನ ನಾವು ಒಪ್ಪಬಾರ್ದು, ಯಾಕೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಾವು ನೋಡ್ಕೊಂಡ್ಬಿಡ್ತೀವಿ. ಇನ್ನು ಎಷ್ಟನ್ನ ನಾವು ಒಪ್ಕೋಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಇವೆಲ್ಲ ಯಾತ್ರಿಂದ ಗೊತ್ತಾಯಿತು? ಸಾರ್ವತ್ರಿಕ ಪೂರ್ಣ ಅನುಭವದ ಅವಸ್ಥಾತ್ರೆ ವಿಚಾರದಿಂದ. ಈ ವೇದಾಂತ ದೃಷ್ಟಿಯನ್ನು ಅವಲಂಬಿಸಿ ವಿಚಾರ ಮಾಡುವುದು ಒಂದು ಕೆಲಸವಾಗಿರುತ್ತೆ. ಇಷ್ಟೆಲ್ಲ ನಮಗೆ ಗೊತ್ತಾಯ್ತು. ಆ ಕೆಲಸವನ್ನ ಪೂರ್ತಿ ಮಾಡದೇ ಇದ್ದರೆ
ವೇದಾಂತದಂತೆ ಮತ್ತೊಂದು ದರ್ಶನದಲ್ಲಿಯೂ ಯುಕ್ತಿ ಅನುಭವಗಳಿಗೆ ಹೊಂದಿಕೆಯಾದ ಮತ್ತೊಂದು ಸಿದ್ಧಾಂತ ಹೊರಡುವ ಸಂಭವವಿರುತ್ತೆ. ನಾವು ಇವುಗಳಿಗೆಲ್ಲ ಸರಿಯಾಗಿ ವ್ಯತ್ಯಾಸಗಳನ್ನ ತಿಳ್ಕೊಳ್ಳದೆ ಇದ್ದರೆ ಮತ್ತೆ ಇದರಲ್ಲಿ ಏನು ಬೇರೆ ಇನ್ನೊಂದು ತತ್ವ ಯಾಕೆ ಇರಬಾರ್ದು, ಇದೇ ಫೈನಲ್ ಅಂತ ಹೇಗೆ ಹೇಳ್ತೀರಾ ಅನ್ನೋ ಈ ಪ್ರಶ್ನೆಗಳೆಲ್ಲ ಬಂದ್ಬಿಡುತ್ತವೆ. ಅದಕ್ಕೋಸ್ಕರನೇ ಇವುಗಳು ನಾವು ಸರಿಯಾಗಿ ತಿಳ್ಕೊಂಡ್ರೆ ಇದೇ ಪರ್ಫೆಕ್ಟ್. ಇದನ್ ಬಿಟ್ಟು ಇನ್ನೊಂದು ಬೇರೆ ಯಾವ ದರ್ಶನವೂ ಕೂಡ ಇದಕ್ಕಿಂತ ಬೇರೆದು ತೋರಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಸ್ಪಷ್ಟತೆ ಬರುತ್ತೆ. ಇದರಿಂದ ಗೊತ್ತಾಗುತ್ತೆ. ಆದ್ದರಿಂದ ಸಿದ್ಧಾಂತವು ಹೊರಡುವ ಸಂಭವವಿದ್ದೀತೋ ಏನೋ ಅನ್ನೋ ಶಂಕೆ ಸಾಮಾನ್ಯ ಬುದ್ಧಿಯ ಜನರಿಗೆ ಪೂರ್ತಿಯಾಗಿ ಹೋಗುತ್ತಿಲ್ಲ. ಆದರೆ ಅವರು ಸರಿಯಾಗಿ ಅದನ್ನು ವಿಚಾರ ಮಾಡಿರೋದಿಲ್ಲ. ಆದ್ದರಿಂದ ಉಪನಿಷತ್ ಸಿದ್ಧಾಂತವನ್ನ ಅವಸ್ಥಾತರ ಪ್ರಕ್ರಿಯೆಯ ಮೂಲಕವೇ ಮಾತ್ರ ಶೋಧಿಸಿ ದೃಢೀಪಡಿಸಿಕೊಳ್ಳುವುದು ತೀರಾ ಅತ್ಯವಶ್ಯಕ. ನೀವು ಯಾವುದೇ ಪ್ರಕ್ರಿಯೆಗಳ ಮುಖಾಂತರ ತಿಳ್ಕೊಳ್ರಿ, ಫಸ್ಟ್ ಕುಂತಾನೆ ಈ ಸಾರ್ವತ್ರಿಕ ಪೂರ್ಣ ಅನುಭವದ ಅವಸ್ಥಾತ್ರಿ ವಿಚಾರದಿಂದ ಚೆನ್ನಾಗಿ ವಿಚಾರ ಮಾಡ್ಬಿಡ್ಬೇಕು. ಇದು ಸ್ಥೂಲ, ಎಲ್ಲರಿಗೂ ಅರ್ಥ ಆಗತ್ತೆ. ಆದ್ರಿಂದ ಫಸ್ಟ್ ಇದು ಮಾಡಿ, ಆಮೇಲೆ ನೀವು ಏನ್ ಬೇಕಾದ್ರೂ ನೋಡ್ರಿ. ಪಂಚಕೋಶ ಪ್ರಕ್ರಿಯೆ, ದೃಶ್ಯ ವಿವೇಕ, ಸ್ಥೂಲ ಸೂಕ್ಷ್ಮ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ ಏನ್ ಬೇಕಾದರೂ ಮಾಡ್ರಿ, ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.